ಎಲ್ಲರಿಗೂ ನಮಸ್ಕಾರ ಹಾಗೂ ಆದರದ ಸ್ವಾಗತ. ಇವತ್ತು ನಿಮ್ಮೆಲ್ಲರೊಂದಿಗೆ ಈ ಶುಭ ಸಂಜೆಯನ್ನ ಒಂದು ಸತ್ಸಂಗದಲ್ಲಿ ಕಳೆಯೋದು ನನ್ನ ಭಾಗ್ಯ ಅಂತ ಭಾವಿಸಿದ್ದೀನಿ. ಧ್ಯಾನ ಮತ್ತು ವ್ಯಾಸಂಗ ವೃತ್ತದಿಂದ ಎಲ್ಲರಿಗೂ ಆದರದ ಸ್ವಾಗತ. ಒಂದು ಪ್ರಾರ್ಥನೆಯಿಂದ ಆರಂಭ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಕಮಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ಸದ್ಗುರುಗಳಾದಂಥ ಶ್ರೀ ನರಸಿಂಹ ಪ್ರಭುಜಿ ಅವರ ಚರಣ ಕಮಲಗಳಿಗೂ ಹಾಗೂ ಎಲ್ಲ ಗುರು ಮಹಾತ್ಮರ ಚರಣ ಕಮಲಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ, ಅವರ ಕೃಪೆ ನಮ್ಮೆಲ್ಲರನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರುದೇವಾಯ ನಮಃ. ಜೀವನದ ಗುರಿ ಬಹಳ ಸುಲಭ. ಯಾರನ್ನ ನಾವು ಕೇಳಿದ್ರು ಕೂಡ ಸ್ವಲ್ಪ ಏನೇನೋ ಹೇಳ್ತಾರೆ, ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಎಲ್ಲ ಅದನ್ನ ಯಾಕೆ 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 ಹೀಗ್ಬೇಕು, ಅದರಿಂದ ನಿಂಗೇನ್ ಪ್ರಯೋಜನ, ಅದ್ ಯಾಕೆ ಬೇಕು, ಇದು ಯಾಕೆ ಬೇಕು, ಅಥವಾ ತಿನ್ನಕ್ಕೇನೋ ಚೆನ್ನಾಗಿರೋದ್ ಬೇಕು, ಅಥವಾ ನಾನು ತುಂಬಾ ಹಣವನ್ನ ಮಾಡ್ಬೇಕು, ಎಲ್ಲ ಹೇಳಿದಾಗ್ಲೂನು ಗುರಿಗಳು ಕೊನೆಗೆ ಒಳಗೆ ಕೆದಕಿ ನೋಡ್ತಾ 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 ಬಂದ್ರೆ ಎಲ್ಲವೂ ಆನಂದಕ್ಕೋಸ್ಕರ ಮಾಡ್ತೀವಿ, ಸಂತೋಷಕ್ಕೋಸ್ಕರ ಮಾಡ್ತೀವಿ. ವಿ ವಾಂಟ್ ಟು ಬಿ ಹ್ಯಾಪಿ. Basically, everybody in the world, all beings, all organisms, all creatures, we want happiness. That's the bottom line of life. So, ಈ ಒಂದು ಶಾಶ್ವತವಾದ ಆನಂದ ಬೇಕು. ನಾವೆಲ್ಲ ಒಂಥರ ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಇದೊಂದ್ ಮಾಡ್ಬಿಟ್ರೆ ನಂಗೆ ಸಂತೋಷ ಸಿಕ್ಬಿಡುತ್ತೆ, ಇನ್ನೊಂದು ಪ್ರಮೋಷನ್ ಬಂದ್ಬಿಟ್ರೆ, ಈ ಕೆಲಸ ಸಿಕ್ಬಿಟ್ರೆ, ಈ ಮದ್ವೆ ಆಗ್ಬಿಟ್ರೆ, ನನಗೆ ಒಂದ್ ಮನೆ ಕಟ್ಟಿಸ್ತಾ ಇದೀನಿ ನೋಡಿ, ಅದ್ ಮುಗಿಸ್ಕೊಂಡ್ಬಿಟ್ರೆ ಸಾಕು. ಅದ್ ಮುಗಿಸ್ಕೊಂಡ್ಬಿಟ್ಟ ತಕ್ಷಣ ಇಷ್ಟು ಒಂಥರ ಫ್ರೀ ಆಗ್ಬಿಡ್ತೀನಿ. ಶಾಂತಿ ಅಂದ್ರೆ ಶಾಂತಿ ಆಗ್ಬಿಡುತ್ತೆ, ಶಾಂತಿ ಬಂದ್ಬಿಡುತ್ತೆ ನನ್ನ ಮನಸ್ಸಿಗೆ. ಅದೊಂದು ಡೆಲ್ಯೂಷನ್, ಅದೊಂದು ಬರೀ ಭ್ರಾಂತಿ ಅಥವಾ ಮಾಯೆ. ಯಾಕೆಂದ್ರೆ ಅದಾದ ತಕ್ಷಣ ಮತ್ತಿನ್ನೊಂದು ಸಮಸ್ಯೆ ಬರುತ್ತೆ, ಮತ್ತಿನ್ನೊಂದು ಸಮಸ್ಯೆ ಬರುತ್ತೆ, ಇನ್ನೊಂದು ಕಾರ್ಯ ಬರುತ್ತೆ, ಇನ್ನೊಂದು ಜವಾಬ್ದಾರಿ ಬರುತ್ತೆ. ಅದ್ರ ಜೊತೆಗೆ ಅದರದ್ದು ಹೂವುಗಳು ಮುಳ್ಳುಗಳು. ಜನ ನಮ್ಮನ್ನು ಹೊಗಳ್ತಾರೆ, ಜನ ನಮ್ಮನ್ನು ತೆಗಳ್ತಾರೆ, ನಮ್ಗೆ ಯಾವ್ದೋ ಹಿತ ಅನ್ಸುತ್ತೆ, ಯಾವ್ದೋ ಅಹಿತ ಅನ್ಸುತ್ತೆ, ಹಾಗೆ ನಡೀತಾ ಇರುತ್ತೆ. ಒಂದೊಂದ್ಸಲ ಬಂದಾಗ್ಲೂ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಟರ್ಬುಲೆನ್ಸ್ ನಡೀತಾ ಇರುತ್ತೆ ಮನಸ್ಸಿನಲ್ಲಿ. ಶಾಶ್ವತವಾದ ಆನಂದ ಅಂದ್ರೆ ಆತ್ಮಜ್ಞಾನದಿಂದ ಬರುತ್ತೆ ಅಂತ ನಮ್ಗೆ
ಉಪನಿಷತ್ತುಗಳು ಹೇಳುತ್ತವೆ, ಮತ್ತೆ ಬೇರೆ ಬೇರೆ ಪ್ರಕರಣ ಗ್ರಂಥಗಳು ಹೇಳುತ್ತವೆ. ಒಂದು ಫೇರಿ ಟೇಲ್ ಕೂಡ ನಾವು ಓದಿದ್ರೆ, ಯಾವುದೋ ಸ್ನೋ ವೈಟೋ ಅಥವಾ ಸ್ಲೀಪಿಂಗ್ ಬ್ಯೂಟಿನೋ ಯಾವ್ದಾದ್ರು ಒಂದು ಫೇರಿ ಟೇಲ್ ಅದನ್ನ ಓದಿದ್ರೆ ಅದ್ರಲ್ಲಿ ಕೂಡ ಬರುತ್ತೆ, ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಕೊನೆ ಸೆಂಟೆನ್ಸ್ ಫೇರಿ ಟೇಲ್ ಅದೇ ಬರೋದು. ತದನಂತರ ಆನಂದವಾಗಿ ತಮ್ಮ ಜೀವನವನ್ನ ನಡೆಸಿದ್ರು. ಅದು ಅಷ್ಟು ಸುಲಭ ಒಂದ್ ಕಡೆ ನೋಡಿದ್ರೆ, ಇನ್ನೊಂದ್ ಕಡೆ ಅಷ್ಟೇ ನಮ್ಗೆ ಕಷ್ಟ ಅಂತ ಕೂಡ ಅನ್ಸುತ್ತೆ. ಸೊ ಅದಕ್ಕೆ ಅನೇಕ ಸಾಧನಾ ಪಥಗಳನ್ನ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಧ್ಯಾನಗಳನ್ನ ಮಾಡ್ತೀವಿ, ತಪಸ್ಸನ್ನ ಮಾಡ್ತೀವಿ, ವ್ರತಗಳನ್ನ ಇಟ್ಕೊಳ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಯಾಗ ಯಜ್ಞಗಳನ್ನ ಮಾಡ್ತೀವಿ, ದೇವಸ್ಥಾನಗಳು, ತೀರ್ಥಯಾತ್ರೆಗಳು, ಎಲ್ಲಾ ಕಡೆ ಹೋಗ್ತೀವಿ. ಈ ಒಂದು ಶಾಶ್ವತವಾದ ಆನಂದ, ನಮ್ ಜೀವನದಲ್ಲಿ ಇರುವಂತ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸ್ಕೋಬೇಕು ಅಂತ ಅನ್ಕೊಂಡು ಎಷ್ಟೆಲ್ಲಾ ನಾವು ಮಾಡ್ತೀವಿ ಜೀವನದಲ್ಲಿ. ಕೊನೆಗೆ ಆತ್ಮಜ್ಞಾನ ಬರ್ದೇ ಹೋದ್ರೆ ಶಾಶ್ವತವಾದ ಆನಂದ ಸಿಗೋದಿಲ್ಲ ಅಂತ ದೃಢವಾಗಿ ನಮ್ಗೆ ಶಾಸ್ತ್ರಗಳು ಹೇಳ್ಬಿಟ್ಟಿವೆ. ಯಾರಿಗೆ ಶಾಸ್ತ್ರ ಅರ್ಥ ಆಗೋದಿಲ್ವೋ ಅಥವಾ ಅವ್ರಿಗೆ ಅದ್ ಬೇಕು ಅಂತ ಅನ್ಸೋದಿಲ್ವೋ, ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಗೋದು? ನನ್ಗೆ ಆತ್ಮಜ್ಞಾನ ಪಡ್ಕೊಂಡ್ರೆ ನಂಗೆ ಶಾಶ್ವತವಾದ ಆನಂದ ಸಿಗತ್ತೆ ಅಂತ ಬೇರೆಯವರಿಗೆ ಹೇಗ್ ಗೊತ್ತಾಗೋದು? ಸಂಸ್ಕೃತನೇ ಬರ್ಬೇಕಾ? ಉಪನಿಷತ್ ಓದಕ್ಕೆ ಆಗ್ಬೇಕಾ? ಇಲ್ದೆ ಹೋದ್ರೆ ಈ ಜ್ಞಾನ ಸಿಗೋದೇ ಇಲ್ವಾ? ಗುರುಕುಲಕ್ಕೆ ಹೋಗ್ಲೇಬೇಕಾ? ಋಷಿ ಮುನಿಗಳು ನಡೆಸ್ತಾ ಇರುವಂತ ಗುರುಕುಲಗಳಿಗೆ ಹೋದ್ರೆ ಮಾತ್ರ ಈ ಜ್ಞಾನ ಸಿಗತ್ತಾ? ವೇದ ಗುರುಕುಲಕ್ಕೆ ಹೋದ್ರೆ ಮಾತ್ರ ಈ ಜ್ಞಾನ ಸಿಗತ್ತಾ? ಅದಕ್ಕೆ ವೇದವ್ಯಾಸರು ಆವಾಗ್ಲೇ ನೋಡಿದ್ರು, 5,000 ವರ್ಷ ಹಿಂದೆನೆ ಅವ್ರಿಗೆ ಅರ್ಥ ಆಯ್ತು. ಈ ಗುರುಕುಲ ಸಿಸ್ಟಮ್ ಅನ್ನೋದು ಎಷ್ಟಿದ್ರು ಅವ್ರಿಗೆ ದೂರದೃಷ್ಟಿ ಇರುತ್ತೆ. ಯಾವಾಗ್ಲೂ ಒಂದ್ ಸ್ವಲ್ಪ ಎಷ್ಟೋ ಸಾವಿರಾರು ವರ್ಷ ನಡ್ಕೊಂಡು ಹೋದ್ಮೇಲೆ ಇಟ್ ವಿಲ್ ಗೆಟ್ ಡಿರೇಲ್ಡ್. ಅದು ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗಕ್ ಆಗೋದಿಲ್ಲ, ಏನೋ ಅಡ್ಡಿ ಅಡಚಣೆಗಳು ಬಂದ್ಬಿಡತ್ವೆ ಅಂತ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಪ್ಯಾರಲಲ್ ಸಿಸ್ಟಮ್ ಒಂದನ್ನ ಕ್ರಿಯೇಟ್ ಮಾಡಿದ್ರು. ಆ ಪ್ಯಾರಲಲ್ ಸಿಸ್ಟಮ್ ಯಾವುದು ಅಂದ್ರೆ ನಮ್ಮ ಪುರಾಣಗಳು. ಪುರಾಣಗಳು ಎಲ್ಲರೂ ಕೇಳ್ತಾರೆ, ಲಿಟ್ರೇಟ್ ಪೀಪಲ್, ಇಲ್ಲಿಟ್ರೇಟ್ ಪೀಪಲ್. ಅವ್ರಿಗೆ ಓದಕ್ ಬರ್ಬೋದು, ಬರ್ದೇ ಇರ್ಬೋದು, ವಿವೇಕ ಬಹಳ ಚುರುಕಾಗಿರ್ಬೋದು, ಇಲ್ದೇ ಇರ್ಬೋದು. ಆದ್ರೆ ಅದು ಕಥಾ ರೂಪದಲ್ಲಿ ಇರುತ್ತೆ, ಮತ್ತೆ ಅದರಲ್ಲಿ ಭಕ್ತಿ ತುಂಬಾ ತುಂಬಿಕೊಂಡಿರುತ್ತೆ. ಆದ್ರಿಂದ ಹರಿಕಥೆಗಳು ಮಾಡಿದಾಗ ಅಥವಾ ನಾಟಕಗಳನ್ನ ಮಾಡಿದಾಗ ಹಳ್ಳಿಗಳಲ್ಲೂ ಜನ ಕೂತ್ಕೊಂಡು ಕೇಳಿಸ್ಕೊತಾರೆ ಇತಿಹಾಸ ಪುರಾಣಗಳನ್ನ. ಅದು ನಡೀತಾ ಇರ್ಬೇಕಾದ್ರೆ ಅದರ ಕಥೆಗಳು ಕೇಳ್ತಾ ಕೇಳ್ತಾ ಸಣ್ಣ ವಯಸ್ಸಿನಿಂದ ಅಜ್ಜಿರ್ ಹೇಳ್ತಾರೆ, ತಾತಂದ್ರು ಹೇಳ್ತಾರೆ. ನನಗೆ ನಮ್ಮ ತಾಯಿ ತುಂಬಾ ಇತಿಹಾಸ ಪುರಾಣದ ಕಥೆಗಳನ್ನ ಹೇಳ್ತಾ ಇದ್ರು ನಾನು ಚಿಕ್ಕವಳಾಗಿರ್ಬೇಕಾದ್ರೆ. ನಾನು ಎಲ್ಲಾ ಇತಿಹಾಸ ಪುರಾಣದ ಕಥೆಗಳನ್ನು ಮೊದಲು ನಮ್ಮ ತಾಯಿಯವರಿಂದ ಕೇಳಿದ್ದು, ರುಕ್ಮಿಣಿ ಕೃಷ್ಣಮೂರ್ತಿ ಅವರಿಂದ ನಾನು ಕೇಳಿದ್ದೆ. ಆಮೇಲಿಂದ ನನಗೆ ಓದಕ್ಕ ಶುರು ಮಾಡಿದ್ದು ಎಷ್ಟೋ ವರ್ಷಗಳಾದ್ಮೇಲೆ. ಅದು ಒಳಗಡೆ ಹೋಗಿ ಇಟ್ಸ್ ಡೀಪ್ ಇನ್ ದ ಸೈಕಿ. ಜೊತೆಗೆ ನಾವು ಭಾರತದಲ್ಲಿ ಬೆಳೀತಾ ಬೆಳೀತಾ ದ ಸಿಂಬಾಲಜಿ ಆಫ್ ಸನಾತನ ಧರ್ಮ ಅದು ಕೂಡ ವಿ ಜಸ್ಟ್ ಅಬ್ಸಾರ್ಬ್ ವಿತೌಟ್ ಬೀಂಗ್ ಅವೇರ್ ಆಫ್ ಇಟ್. ಸೊ ಎಲ್ಲೋ ಏನಾಗತ್ತೆ, ಒಂದು ಇಂಟರಾಕ್ಷನ್ ಆಗತ್ತೆ ಬಿಟ್ವೀನ್ ವಾಟ್ ದ ಸ್ಟೋರೀಸ್ ವಿ ಹ್ಯಾವ್ ಹರ್ಡ್, ದ ಸಿಂಬಾಲಜಿ ದಟ್ ಇಸ್ ಇನ್ ದೋಸ್ ಸ್ಟೋರೀಸ್, the metaphors that are in that story. So adella ಒಳಗಡೆ slowly it starts blossoming, giving insights, layers and layers of wisdom ಅದರಲ್ಲಿದೆ. ಒಂದು ಲೇಯರ್ ಅನ್ಕವರ್ ಆಗತ್ತೆ, ಆಮೇಲೆ ಇನ್ನೊಂದು ಲೇಯರ್ ಅನ್ಕವರ್ ಆಗತ್ತೆ, ಆಮೇಲೆ ಇನ್ನೊಂದು ಲೇಯರ್ ಅನ್ಕವರ್ ಆಗತ್ತೆ. ಸೊ ನಮ್ಮ ವಿವೇಕ ಎಷ್ಟು ಬೆಳೀತಾ ಹೋಗುತ್ತೋ, ನಮ್ಮ
ಆತ್ಮ ಅನಾತ್ಮ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಅದೆಲ್ಲ ಒಂಥರ ಇಂಟ್ಯೂಟಿವ್ ಆಗಿ, ಇಟ್ ಡಸಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ವೇದಾಂತಿಕ್ ನಾಲೆಡ್ಜ್ ಅಲೋನ್. ನಮ್ಮ ಜೀವನದ ಅನುಭವ, ನಮ್ಮಲ್ಲೇ ಉಂಟಾಗುವಂತ ಪರಿವರ್ತನೆ, ಬದಲಾವಣೆ, ಅದು ನಮ್ಮ ವಿವೇಕವನ್ನ ಹರಿತ ಮಾಡ್ತಾ ಹೋಗ್ತಾ ಇದ್ದಂಗೆನೆ ಈ ಪುರಾಣ ಕಥೆಗಳ ಗೂಢಾರ್ಥ, ರೂಢಾರ್ಥ ಎಲ್ರಿಗೂ ಅರ್ಥ ಆಗತ್ತೆ ಕೇಳಿದಾಗ, ಆದ್ರೆ ಅದಕ್ಕಿರುವಂತ ಗೂಢಾರ್ಥ ನಮ್ಮಲ್ಲೇ ಅರಳ್ತಾ 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 ಅದರ ಪರಿಮಳ ನಮ್ಮ ಜೀವನಕ್ಕೆ ಸೂಸ್ತಾ ಬರುತ್ತೆ. ನಾವು ಜೀವನ ನೋಡೋದೇ ಬದಲಾಗತ್ತೆ. ನಮ್ಮ ಸಾಧನಾ ಪಥಕ್ಕೆ ಎಷ್ಟೋ ಬೆಳಕನ್ನ ಚೆಲ್ತಾ ಬರುತ್ತೆ ಅದು. ಅದಕ್ಕೆ ನಾನು ಅನ್ಕೊಂಡೆ ಒಂದು 2-3 ಕಥೆಗಳು ಇವತ್ತು ತೆಗೆದುಕೊಂಡು ನೋಡ್ಬೋದು, ನಮ್ಗೆ ಅದರಲ್ಲಿ ಯಾವ ಗೂಢಾರ್ಥ, ನಮ್ಗೆ ಅನುಕೂಲ ಆಗುವಂತ ಗೂಢಾರ್ಥ ಏನನ್ನ ಹೇಳಿದ್ದಾರೆ ವ್ಯಾಸ ಮುನಿಗಳು, ಬೇರೆ ಬೇರೆ ಮುನಿಗಳು, ಏನು ಅದರಲ್ಲಿ ಮೆಸೇಜ್ ಅಂತ, ಸಂದೇಶ, ಯಾವ ಸಂದೇಶವನ್ನ, ಆಧ್ಯಾತ್ಮ ಸಂದೇಶವನ್ನ ಅದರಲ್ಲಿ ಗೂಢವಾಗಿ ಇಟ್ಟಿದ್ದಾರೆ, ನಿಗೂಢವಾಗಿ ಅದರಲ್ಲೇ ಇದೆ. ಸಾಧನೆಗೆ ಪುರಾಣ ಕಥೆಗಳ ಬೆಳಕು ಅಂತ ನಾವು ನೋಡ್ತಾ ಹೋದ್ರೆ, ನಾನು ಮೊದಲನೇ ಕತೆ ತೆಗೆದುಕೊಂಡಿರೋದು ಗಣೇಶನ ಕತೆ. ಗಣೇಶನ ಕಥೆ ಎಲ್ರಿಗೂ ತುಂಬಾ ಪ್ರಿಯ. ಈಗ ತಾನೇ 1-2 ತಿಂಗಳ ಹಿಂದೆ ನಾವು ಗಣೇಶ ಹಬ್ಬವನ್ನು ಕೂಡ ಆಚರಿಸಿದೀವಿ. ಆ ಹಬ್ಬ ಆದ್ಮೇಲೆ ಯಾವ್ದೋ ಕಥೆಯನ್ನ ಕೂಡ ಓದ್ತೀವಿ ನಾವು. ಆದ್ರೆ ಇದು, ಈ ಗಣೇಶನ ಕಥೆ ಮೊದಲು ನಾನು ರೂಢಾರ್ಥ ಹೇಳ್ತೀನಿ, ಅಂದ್ರೆ ಆ ಕಥೆ ಹೇಗಿದೆಯೋ ಹಾಗೆ. ಇಂಟರ್ನೆಟ್ ಅಲ್ಲಿ ಸ್ವಲ್ಪ ಅಂದವಾಗಿರುವಂತ ಚಿತ್ರಗಳು ಕೂಡ ನನ್ಗೆ ಸಿಕ್ಕದ್ವು, ಅದನ್ನ ಸುಮ್ನೆ ಇಲ್ಲಿ ಹಾಕಿದ್ದೀನಿ ಆ ಕಥೆ ಸಂಬಂಧಪಟ್ಟಂತ ಚಿತ್ರಗಳನ್ನ. ಒಂದು ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಇದ್ದಾಗ, ಪಾರ್ವತಿಗೆ ಒಂದಿನ ತಾನು ಸ್ನಾನ ಮಾಡ್ಬೇಕು, ತಲೆಗೆ ಸ್ನಾನ ಮಾಡ್ಬೇಕು ಅಂತ ಅನ್ನಿಸ್ತಂತೆ, ತಲೆಗೆ ನೀರ್ ಹಾಕೋಬೇಕು ಅಂತ. ಆಗ ಅವಳು ನಂದಿನ ಕರೆದ್ಲಂತೆ. ನಂದಿ ಯಾರ ವಾಹನ? ಶಿವನ ವಾಹನ. ನಂದಿನ ಕರೆದ್ಬಿಟ್ಟು ಹೇಳದ್ಲಂತೆ, ನೋಡಪ್ಪ ನಂದಿ, ನಾನ್ ಸ್ನಾನ ಮಾಡೋವರೆಗೂ ನೀನ್ ಯಾರನ್ನು ಒಳಗ್ ಬಿಡ್ಕೊಡ್ದು, ಆಗ್ಬೋದಾ? ನಂದಿ ಓ ಖಂಡಿತ, ಹಾಗೆ ಆಗ್ಲಿ ಅಂತ ಒಪ್ಕೊಳ್ತಾನೆ. ಸರಿ, ಆಚೆ ನಿಂತ್ಕೊಂಡಿದ್ದಾನೆ, ಬಾಗ್ಲು ಹಾಕೊಂಡು, ಪಾರ್ವತಿ ಒಳಗಡೆ ಇದ್ದಾಳೆ. ಆಗ ಶಿವ ಬರ್ತಾನೆ. ಶಿವನಿಗೆ ತನ್ ಮನೆ ಒಳಗಡೆ ಹೋಗ್ಬೇಡ ಅಂತ ಹೆಂಗ್ ಹೇಳೋದು? ಅದು ಅಲ್ದೆ ನಂದಿ ನೋಡಿದ್ರೆ ಶಿವನ ವಾಹನ, ಅವನಿಗೆ ಶಿವನ ಜೊತೆ ಇರೋ ಬಾಂಧವ್ಯ ಬಹಳ ಹೆಚ್ಚು ಪಾರ್ವತಿ ಜೊತೆ ಇರೋದಕ್ಕಿಂತ. ಹೇಳಕ್ ಆಗಲ್ಲ ಅವನ್ಗೆ. ಸರಿ, ಶಿವ ಬಾಗ್ಲು ತೆಕ್ಕೊಂಡು ಒಳಗಡೆ ಹೊರಟೋಗ್ತಾನೆ. ನಂದಿ ಸುಮ್ನೆ ನೋಡ್ತಾ ಇರ್ತಾನೆ, ಏನು ಮಾತಾಡಲ್ಲ. ಪಾರ್ವತಿಗೆ ವಿಪರೀತ ಸಿಟ್ಟು ಬರುತ್ತೆ. ಅವಳು ಹೇಳ್ತಾಳೆ, ಏನಿದು ನಂದಿ, ನಾನು ಹೇಳಿದ ಮಾತು ಕೇಳಲೇ ಇಲ್ಲ ನೀನು, ನಿನ್ನನ್ನು ನಿಲ್ಸಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಮುಂದಿನ ಸಲ ಸ್ನಾನ ಮಾಡ್ಬೇಕಾದಾಗ ಮೈಗೆಲ್ಲ ಅರ್ಶಿನ ಹಚ್ಕೊಂಡಿರ್ತಾಳೆ ಫಸ್ಟೇನೆ. ಸರಿ, ಆ ಮೈಯಿನ ಅರ್ಶಿನ ಎಲ್ಲ ತೆಗೆದ್ಬಿಟ್ಟು ಒಂದಿಷ್ಟು ಅರ್ಶಿನ ತೆಕ್ಕೊಂಡು ಒಂದು ಪ್ರತಿಮೆ ಮಾಡ್ತಾಳೆ. ಮುದ್ದು ಹುಡುಗನ ಪ್ರತಿಮೆ, ಬಹಳ ಮುದ್ದಾಗಿರುತ್ತದು. ಅದಕ್ಕೆ ತನ್ನ ಉಸಿರಿಂದ ಜೀವ ತುಂಬಿ, ಪ್ರಾಣ ತುಂಬಿ ಅದನ್ನ ಒಂದು ಸಣ್ಣ ಹುಡುಗನಾಗಿ ಮಾಡ್ತಾಳೆ. ಆ ಹುಡುಗ ರೆಡಿ, ಚೆನ್ನಾಗಿ ಒಳ್ಳೆ ಬಲಶಾಲಿ, ನೋಡಕ್ಕೆ ಬಹಳ ಸಣ್ಣ ಹುಡುಗ ತರ ಇರ್ತಾನೆ, ಸಿಕ್ಕಾಪಟ್ಟೆ ಬಲಶಾಲಿ. ಮತ್ತೆ ಪಾರ್ವತಿ ತನ್ನ ದೇಹದಿಂದ ಮಾಡಿದ್ರಿಂದ ಫಸ್ಟ್ ಲಾಯಲ್ಟಿ ಆ ಹುಡುಗನ್ಗೆ ಯಾರ ಕಡೆ ಇರುತ್ತೆ? ಪಾರ್ವತಿ ಕಡೆ ಇರುತ್ತೆ. ಸರಿ, ಪಾರ್ವತಿ ಅವನನ್ನ ಆಚೆ ನಿಲ್ಲಿಸ್ಬಿಟ್ಟು, ನೋಡು, ಯಾರು ಅಂದ್ರೆ ಯಾರನ್ನು ಬಿಡ್ಕೊಡ್ದು ಒಳಗೆ, ನಾನು ಸ್ನಾನ ಮಾಡಿ ಮುಗಿಸಿ ಆಚೆ ಬರೋವರೆಗೂ. ಹಾಗೆ ಆಗ್ಲಿ ಅಮ್ಮ, ನಾನು ಯಾರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಸಣ್ಣ ಹುಡುಗ ನಿಂತಿರ್ತಾನೆ. ಶಿವ ಬರ್ತಾನೆ. ಶಿವ ಬಂದ ತಕ್ಷಣ ಈ ಹುಡುಗ ಶಿವನ್ನ ನೋಡೇ ಇಲ್ಲ. ಆಗ್ತಾನೆ ಪಾರ್ವತಿ ಅವನನ್ನ ಸೃಷ್ಟಿ ಮಾಡಿದ್ದು,
ಪ್ರಾಣ ತುಂಬಿದ್ದು. ಇವನು ಪಾರ್ವತಿಯ ಕಾನ್ಸಾರ್ಟ್. ಪಾರ್ವತಿ ಇವನು ಶಿವ ನನ್ನ ತಂದೆ ಸ್ಥಾನದಲ್ಲಿದ್ದಾನೆ, ಅದೆಲ್ಲ ಏನು ಗೊತ್ತಿಲ್ಲ ಗಣೇಶನ್ಗೆ. ಒಳಗಡೆ ಹೋಗೋದಕ್ಕೆ ಪ್ರವೇಶ ಇಲ್ಲ, ನಮ್ಮಮ್ಮ ಹೇಳ್ಬಿಟ್ಟಿದ್ದಾಳೆ. ಶಿವ ಮೊದ್ಲು ಸಣ್ಣ ಹುಡುಗ ಅಲ್ವಾ, ಮುದ್ದಾಗ್ ಬೇರೆ ಇದ್ದಾನೆ. ಮಗು ನೋಡಿ, ಈ ತರ ಎಲ್ಲ ಮಾಡ್ಬಾರ್ದು, ಇದ್ ನಂದೇ ಮನೆ, ಬೇರೆಯವ್ರಿಗೆ ಅದನ್ನೆಲ್ಲ ಹೇಳೋ, ನನ್ಗೆ ಹೇಳ್ಬಾರ್ದು ನೀನು ಅಂತೆಲ್ಲ ಹೇಳ್ದಾಗ್ಲು ಅವನು ಕೇಳೋದಿಲ್ಲ ಬಾಲಕ. ಶಿವನಿಗೆ ಕೋಪ ಬರುತ್ತೆ. ಆಗ ಶಿವ ಹೇಳ್ತಾನೆ, ಬಿಡ್ತೀಯೋ ಇಲ್ವೋ? ಹುಡುಗ ಹೇಳ್ತಾನೆ, ನಾನ್ ಬಿಡೋದೇ ಇಲ್ಲ. ಸರಿ, ಶಿವನ ಸೈನ್ಯ ಬಂದು ಗಣೇಶನ ಜೊತೆಯಲ್ಲಿ ಯುದ್ಧ ಶುರು ಮಾಡುತ್ತೆ. ಶಿವ ಫಸ್ಟ್ ಬರೋದಿಲ್ಲ ಯುದ್ಧಕ್ಕೆ, ಸೈನ್ಯ ಬಂದು ಯುದ್ಧ ಮಾಡುತ್ತೆ. ಸೈನ್ಯನ ಬಹಳ ಸುಲಭವಾಗಿ ಸೋಲಿಸ್ಬಿಡ್ತಾನೆ. ಎಷ್ಟೇ ಇದ್ರು ದೇವಿ ಪುತ್ರ, ಪೂರ್ತಿ ಶಕ್ತಿ ತುಂಬಿದೆ ಒಳಗೆ, ಸೈನ್ಯನ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾನೆ. ಕೊನೆಗೆ ಶಿವನೇ ಬರ್ತಾನೆ. ಶಿವ ಬಂದು ನಮ್ಗೆ ಗೊತ್ತು ಏನ್ ಮಾಡ್ತಾನೆ, ತನ್ನ ತ್ರಿಶೂಲದಲ್ಲಿ ಗಣೇಶನ ತಲೆಯನ್ನ ಕಡ್ದು ಬಿಡ್ತಾನೆ. ಅದು ಕಡ್ದು ಮುಂಡ ಬೇರೆ ಆಗಿ ಕೆಳಗೆ ಬಿದ್ದಿರ್ಬೇಕಾದ್ರೆ ಪಾರ್ವತಿ ಬಾಗ್ಲು ತೆಕ್ಕೊಂಡು ಹೊರಗೆ ಬರ್ತಾಳೆ. ಆಗ್ತಾನೆ ಸೃಷ್ಟಿ ಮಾಡಿದಂತ ಮುದ್ದು ಕಂದ ತಲೆ ದೇಹ ಬೇರೆ ಬೇರೆಯಾಗಿ ಕೆಳಗ್ ಬಿದ್ದಿರೋದು ನೋಡ್ಬಿಟ್ಟು ಪಾರ್ವತಿಗೆ ಅತಿಯಾದ ಶೋಕ ಒಂದ್ ಕಡೆ, ತುಂಬಾ ಕೋಪ ಒಂದ್ ಕಡೆ. ಯಾರ್ ಮಾಡಿದ್ದು ಹೀಗೆ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಟ್ರೋಷಿಯಸ್ ಕ್ರೈಮ್ ಕೇಳ್ತಾಳೆ. ಆಗ ಶಿವ, ನಾನೇ ಮಾಡಿದ್ದು, ಒಳಗೆ ಬಿಡ್ತಾ ಇಲ್ಲ ಇವನು, ಯಾರೋ ಗೊತ್ತಿಲ್ಲ ಈ ಹುಡುಗ. ಯಾರು ಅಂದ್ರೆ ನಿನ್ ಮಗ ಅವನು, ನಮ್ಮಿಬ್ರ ಮಗ ಅವನು, ಅವನನ್ನೇ ಕೊಂದ್ಬಿಟ್ಟಿಯಲ್ಲ. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ, ನಾನು ಇಡೀ ಸೃಷ್ಟಿಯನ್ನೇ ನಾಶ ಮಾಡ್ಬಿಡ್ತೀನಿ ಅಂತಾಳೆ ಪಾರ್ವತಿ. ಅವಾಗ ಬ್ರಹ್ಮ ಮೊದ್ಲು ಓಡ್ ಬರ್ತಾನೆ. ಅವನು ಎಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿರೋದು ಇಡೀ ಜಗತ್ತು. ಇಲ್ಲ ದೇವಿ ಹಾಗ್ ಮಾಡ್ಬೇಡ, ಏನಾದ್ರೂ ಮಾಡೋಣ ಇರು. ಶಿವನಿಗೆ ಪಾರ್ವತಿ ದುಃಖ ನೋಡಿ ತುಂಬಾ ಹಿಂಸೆ ಆಗತ್ತೆ. ಅದಕ್ಕಂತ ನನ್ಗೆ ಗೊತ್ತಿರ್ಲಿಲ್ಲ ಅಲ್ವಾ, ಅದ್ರಿಂದ ಈಗ ಏನ್ ಮಾಡೋಣ, ಇವನ್ಗೆ ಮತ್ತೆ ಜೀವಂತವಾಗಿ ಮಾಡ್ತೀನಿ ಅವನನ್ನ ಅಂತ ಹೇಳ್ಬಿಟ್ಟು ಅವನ ಗಣಗಳಿಗೆ ಹೇಳ್ತಾನೆ, ಹೀಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾದ್ರೂ ಒಂದ್ ಪ್ರಾಣಿ ಉತ್ತರಕ್ಕೆ ತಲೆ ಹಾಕೊಂಡು ಮಲಗಿರೋ ಅಂತ ಪ್ರಾಣಿ ನಿಮ್ಗೆ ಸಿಕ್ಕಿದ್ರೆ, ಯಾವ್ದಾದ್ರೂ ಇರ್ಬೋದು, ಪ್ರಾಣಿ ಮನುಷ್ಯರು ಏನಾದ್ರೂ, ಯಾರ ರೀತಿ ಮಲಗಿರ್ತಾರೋ ಅವರ ತಲೆಯನ್ನ ಕತ್ತರಿಸಿ ತೆಗೆದುಕೊಂಡ್ ಬನ್ನಿ ಅಂತ. ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಒಂದು ಆನೆ ಆ ರೀತಿ ಮಲಗಿರುತ್ತೆ, ಅದರ ತಲೆಯನ್ನ ಕತ್ತರಿಸಿ ತಗೊಂಡ್ ಬರ್ತಾರೆ. ಸರಿ, ಶಿವ ಬ್ರಹ್ಮ ಸೇರ್ಕೊಂಡು ಆ ತಲೆಯನ್ನ ಮತ್ತೆ ಜೋಡಿಸಿ ಈ ದೇಹಕ್ಕೆ ಒಬ್ಬ ಸಣ್ಣ ಪುತ್ರನನ್ನ ಜೀವಂತವಾಗಿ ಮಾಡ್ತಾರೆ. ಪಾರ್ವತಿ 1-2 ಷರತ್ತನ್ನ ಹಾಕಿರ್ತಾಳೆ. ಆ ತಲೆಯನ್ನ ಪ್ರಾಣಿಯ ತಲೆಯನ್ನ ತೆಗೆದುಕೊಂಡು ಬರಕ್ ಮುಂಚೆ ಅವಳು ಹೇಳ್ತಾಳೆ, 1, ನನ್ ಮಗ ಜೀವಂತನಾಗ್ಬೇಕು, 2ನೇದು ಅವನನ್ನ ನೀನು ಗಣಗಳಿಗೆಲ್ಲ ನಾಯಕ ಮಾಡ್ಬೇಕು. ಗಣನಾಯಕ, ನಾವು ಹಾಡನ್ನ ಹೇಳ್ತೀವಲ್ಲ, ಗಣನಾಯಕಾಯ, ಗಣೇಶನಿಗೆ ಹೇಳ್ತೀವಿ. ಎಲ್ಲ ಗಣಗಳು ಅಂತ ಹೇಳಿದ್ರೆ ಎಲ್ಲ ಬೀಯಿಂಗ್ಸ್, ಈ ಒಂದು ಸೃಷ್ಟಿಯಲ್ಲಿ ಯಾವ ತರ ಬೀಯಿಂಗ್ಸ್ ಎಲ್ಲ ನಾವೆಲ್ಲ ಇದೀವಲ್ಲ, ನಮ್ಮೆಲ್ರಿಗೂ ನಾಯಕ ಗಣೇಶ. ಸೊ ಹಿ ರೆಪ್ರೆಸೆಂಟ್ಸ್ ಆಲ್ ಬೀಯಿಂಗ್ಸ್ ಇನ್ ಕ್ರಿಯೇಷನ್. ಅವನಿಗೆ ಪ್ರಥಮ ಪೂಜೆ ಆಗ್ಬೇಕು. ಯಾವ ದೇವರ ಪೂಜೆ ಮಾಡ್ಬೇಕಾದ್ರೂ ಮೊದ್ಲು ಗಣೇಶನ ಪೂಜೆ ಮಾಡಿ ತದನಂತರ ಬೇರೆ ಪೂಜೆಯನ್ನ ಮಾಡ್ಬೇಕು ಅಂತ ಅವಳು ಷರತ್ ಹಾಕಿರ್ತಾಳೆ. ಅದಕ್ಕೆ ಶಿವ ಒಪ್ಕೊಂಡಿರ್ತಾನೆ. ಈಗ ಆನೆಯ ತಲೆ ಮತ್ತೆ ಮನುಷ್ಯನ ದೇಹ ಇರುವಂತ ಒಬ್ಬ ಮಗ ತಯಾರಾಗ್ತಾನೆ. ಗಜಾನನ, ಗಜ ಪ್ಲಸ್ ಆನನ. ಗಜ ಅಂದ್ರೆ ಆನೆ, ಆನನ ಅಂದ್ರೆ ಮುಖ.
ಆಗ ಶಿವ ಹೇಳ್ತಾನೆ, ಇವನು ನನ್ನ ಮಗನೂ ಕೂಡ, ಈಗ ಇವನು ಗಣನಾಥ ಅಂತ ಹೇಳಿ ಅವನಿಗೆ ನಾಮಕರಣ ಮಾಡಿ, ಅದು ಪ್ರಕೃತಿಯ ಮಗನೂ ಆಗ್ತಾನೆ, ದೇವಿಯ ಮಗನೂ ಆಗ್ತಾನೆ ಗಣೇಶ, ಮತ್ತೆ ಶಿವನ ಮಗನೂ ಆಗ್ತಾನೆ ಗಣೇಶ. ನಮ್ಗೆ ಈ ಕತೆ ಸಣ್ಣ ವಯಸ್ಸಿನಿಂದ ಕೇಳಿದೀವಿ, ಚೆನ್ನಾಗ್ ಗೊತ್ತು. ಇದಕ್ಕೆ ಒಂದು ಗೂಢಾರ್ಥ ಇದೆಯಲ್ಲ. ಕೆಲವ್ರಿಗೆ ಗೂಢಾರ್ಥನೂ ಗೊತ್ತಿರ್ಬೋದು, ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಈ ಗೂಢಾರ್ಥ ಏನು ಅಂತ ನಾವು ಪ್ರಶ್ನೆಯನ್ನು ಹಾಕಿದ್ರೆ, ನಂದಿಯನ್ನ ಮೊದಲು ಪಾರ್ವತಿ ನಿಲ್ಲಿಸ್ತಾಳೆ. ನಾವು ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತೀವಿ, ನಂದಿ ಮುಂದೆ ಇರುತ್ತೆ, ಗರ್ಭಗುಡಿ ಮುಂದೆ ಇರುತ್ತೆ, ಗರ್ಭಗುಡಿ ಒಳಗಡೆ ಶಿವಲಿಂಗ ಅಥವಾ ಶಿವನ ಪ್ರತಿಮೆ ಇರುತ್ತೆ. ಯಾವ ಶಿವನ ದೇವಸ್ಥಾನಕ್ಕೆ ಹೋದ್ರು ಈ ರೀತಿ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ನಂದಿ ಕೊಂಬುಗಳಿರುತ್ತಲ್ಲ, ಆ ಕೊಂಬುಗಳ ಮಧ್ಯೆ ಹಿಂಗ್ ಕೈಯನ್ನ ಇಟ್ಬಿಟ್ಟು ಹೀಗೆ ಅದರಿಂದ ಒಂದು ದೃಷ್ಟಿಕೋನ, ವಿಜುವಲ್ ಟನಲ್ ಮಾಡ್ಬಿಟ್ಟು ಈಗ ನೋಡ್ತೀವಿ ನಾವು, ಅದ್ರ ಮೂಲಕ ಪ್ರತಿಮೆಯನ್ನ ನೋಡ್ತೀವಿ. ಆಚಾರ, ಎಲ್ಲರೂ ಮಾಡ್ತಾ ಇರೋದನ್ನ ನೋಡ್ಬಿಟ್ಟಿರ್ತೀವಿ, ನಾವು ಅದನ್ನೇ ಮಾಡ್ಬಿಡ್ತೀವಿ. ಇವಾಗ ಅದರ ಅರ್ಥ ಗೊತ್ತಿರ್ಬೋದು. ಅದರ ಗೂಢಾರ್ಥ ಏನು ಅಂತ ಹೇಳಿದ್ರೆ, ನಂದಿ ಅಂದ್ರೆ ಧರ್ಮ, ಶಿವನ ವಾಹನ ಧರ್ಮ. ಸೊ ಆ ಧರ್ಮದ ಮೂಲಕ ಸದಾ ನಾವು ಭಗವಂತನನ್ನ ನೋಡ್ಬೇಕು, ಧರ್ಮವನ್ನ ಬಿಡಬಾರ್ದು. ನಮ್ಮ ಸಾಧನಾ ಪಥದಲ್ಲಿ ಧರ್ಮವನ್ನ ಪಾಲಿಸ್ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಚತುರ್ವಿಧ ಪುರುಷಾರ್ಥಗಳಿವೆ. ಸೊ ಎಲ್ಲವೂ ಧರ್ಮದ ಚೌಕಟ್ಟಿನಲ್ಲೇ ಇರಬೇಕು. ನಮ್ಮ ಕಾಮನೆ ಇರ್ಬೋದು, ನಮ್ಮ ನಾವು ಸಂಪಾದನೆ ಮಾಡುವಂತ ರೀತಿ ಇರ್ಬೋದು. ಅರ್ಥ ಅಂದ್ರೆ ಹಣ, ಧನ, ಒಟ್ನಲ್ಲಿ ಸಂಪತ್ತು. ಸಂಪತ್ತಿನ ಸಂಪಾದನೆ ಜೊತೆಗೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳುವಂತ ಕಾಮನೆ ಎಲ್ಲವೂ ಕೂಡ ಧರ್ಮದ ಚೌಕಟ್ಟಿನಲ್ಲೇ ಬರಬೇಕು. ಧರ್ಮದ ಚೌಕಟ್ಟಿನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದರಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು, ಬೇರೆಯವರಿಗೆ ಹಿಂಸೆ ಆಗ್ಬಾರ್ದು. ನಾನು ಕಾಮನೆಯನ್ನ ತೀರಿಸ್ಕೋಬೇಕು ಅಂದ್ರೆ ಬೇರೆಯವ್ರಿಗೆ ಹಿಂಸೆ ಆಗದೆ ಇರೋ ರೀತಿಯಲ್ಲಿ ನನಗೂ ಒಳ್ಳೇದಾಗ್ಬೇಕು, ಇತರರಿಗೂ ಒಳ್ಳೇದಾಗ್ಬೇಕು. ಅದು ಧರ್ಮದ ಚೌಕಟ್ಟಿನಲ್ಲಿದೆ. ನಾನು ಹಣ ಸಂಪಾದನೆ ಮಾಡೋ ರೀತಿ ಕೂಡ ಅಷ್ಟೇ, ಅದು ನನಗೂ ಒಳ್ಳೇದಾಗ್ಬೇಕು, ಸಮಾಜಕ್ಕೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗೋ ಒಂದು ರೀತಿ ಇದ್ರೆ ಅದು ಧಾರ್ಮಿಕ ಅಂತ ನಾವು ಹೇಳ್ತೀವಿ. ಯಾವಾಗ ಪಾರ್ವತಿ ನಂದಿಯನ್ನ ನಿಲ್ಲಿಸ್ತಾಳೆ ಅಂದ್ರೆ, ನಾವು ಯಾರಾದ್ರೂ ಒಬ್ಬ ಜೀವ, ನೀವು ನಾವು ಯಾರಾದ್ರೂ ಇರ್ಬೋದು, ನಮ್ಮ ಜೀವನ ಧರ್ಮದ ಒಂದು ಚೌಕಟ್ಟಿನಲ್ಲಿ ನಾವು ನಡೆಸ್ತಾ ಇದ್ರೆ, ಈ ರೀತಿ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಲೋಕಃ ಸಮಸ್ತಃ ಸುಖಿನೋ ಭವಂತು, ಸರ್ವೇಶಾಂ ಸ್ವಸ್ಥಿರ್ಭವತು, ಸರ್ವೇಶಾಂ ಶಾಂತಿರ್ಭವತು, ಅದೆಲ್ಲ ಹೇಳ್ತೀವಿ ನಾವು ಮಂತ್ರಗಳು. ಸೊ ಏನು ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಯಾವ ಕೆಲಸವನ್ನ ಮಾಡ್ತೀವೋ, ಯಾವ ಯೋಚನೆಯನ್ನ ಮಾಡ್ತೀವೋ, ಯಾವ ಮಾತನ್ನ ಆಡ್ತೀವೋ, ಎಲ್ಲವೂ ಕೂಡ ಬೇರೆಯವರಿಗೂ ಹಿತ ತರಬೇಕು, ನಮಗೂ ಹಿತ ತರಬೇಕು. ಆ ರೀತಿ ಇರ್ಬೇಕು. ಆ ರೀತಿ ಇದ್ದಾಗ, ನಾವು ಧಾರ್ಮಿಕವಾಗಿ ಜೀವನ ಮಾಡ್ತಾ ಇದ್ದಾಗ, ಪಂಚಮಹಾಯಜ್ಞದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊತಾ ಇದ್ದಾಗ ಏನಾಗತ್ತೆ ಅಂದ್ರೆ, ಅಂತ ಒಂದು ಮನಸ್ಸು ಆತ್ಮ ಅಥವಾ ಭಗವಂತನನ್ನ ಅದು ಇಟ್ ರೆಕಗ್ನೈಸಸ್. ಭಗವಂತನಿಗೆ ಅದು ತನ್ನನ್ನ ತಾನು ಸಮರ್ಪಿಸ್ಕೊಳುತ್ತೆ. ಅದಕ್ಕೆ ನಂದಿಯನ್ನ ನಿಲ್ಲಿಸ್ಬಿಟ್ಟು ಬರ್ಕೂಡ್ದು ಶಿವ ಒಳಗೆ ಗುರುವಿನ ಆಹ್ವಾನ ಆಗತ್ತೆ, ಭಗವಂತನ ಆಹ್ವಾನ ಆಗತ್ತೆ ನಮ್ಮ ಜೀವನಕ್ಕೆ. ಕೃಪೆ ಸದಾ ಹರಿಯುತ್ತೆ. ಬರ್ಕೂಡ್ದು ಅಂತ ನಾವು ಹೇಳಿದ್ರು ಬರುತ್ತೆ. ಯಾಕೆಂದ್ರೆ ನಂದಿ, ನಾವು ಧರ್ಮ ಯಾವಾಗ ಫಾಲೋ ಮಾಡ್ತೀವಿ, ನಂದಿ ಎಲ್ಲಿರ್ತಾನೋ ಶಿವ ಅಲ್ಲಿ ಬರ್ತಾನೆ. ಅದಕ್ಕೆ ನಂದಿಯನ್ನ ನಿಲ್ಲಿಸ್ಬಿಟ್ಟು ಬರ್ಕೂಡ್ದು ಶಿವ ಅಂತ ಹೇಳಿದ್ರೆ ಹಾಗಾಗಲ್ಲ. ಶಿವನ ಆಹ್ವಾನ ಆಗೇ ಆಗತ್ತೆ. ಅದು ಬಹಳ ಸುಂದರವಾದಂತ ಒಂದು ಸತ್ಯ.
ಆಮೇಲೆ ಜೀವವನ್ನ ಸೃಷ್ಟಿ ಮಾಡ್ತಾಳೆ ಪಾರ್ವತಿ. ಜೀವ ಗಣೇಶ ಮೊದಲನೇ ಜೀವ ಅಂತ ನಾವು ಅನ್ಕೋಬಹುದು. ಅದನ್ನ ಸೃಷ್ಟಿ ಮಾಡಿದಾಗ ಆ ಜೀವಕ್ಕೆ ತನ್ನ ತಂದೆ ಯಾರು ಅಂತ ಗೊತ್ತೇ ಇಲ್ಲ. ಪುರುಷ ಪ್ರಕೃತಿ ಎರಡೂ ಸೇರ್ಕೊಂಡು ಜೀವಾತ್ಮ ಆಗತ್ತೆ. ಆದ್ರೆ ನಾನು ಆತ್ಮ, ಈ ದೇಹ ಮನಸ್ಸು ಬುದ್ಧಿ ನಾನು ಉಪಾಧಿಗಳು, ಅದನ್ನ ನಾನು ಬಳಸ್ಬೇಕು ಲೋಕ ಕಲ್ಯಾಣಕ್ಕೆ ಅನ್ನೋದೆಲ್ಲ ಈ ಮೊದಲನೇ ಜೀವನಿಗೆ ಗೊತ್ತಿಲ್ಲ. ಅವನಿಗೆ ಏನು ಗೊತ್ತಿಲ್ಲ. ಅವನಿಗೇನು ಗೊತ್ತು? ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ ಅನ್ನೋದು ದೃಢವಾಗಿ ಕೂತ್ಬಿಟ್ಟಿದೆ. ಪ್ರಕೃತಿಯ ಜೊತೆ ಮಾತ್ರ ತನ್ನನ್ನು ತಾನು ಅಲೈನ್ ಮಾಡ್ಕೊಂಡಿದ್ದಾನೆ. ಆದ್ರೆ ಪುರುಷನ ಬಗ್ಗೆ ಅವನಿಗೆ ಸ್ವಲ್ಪನೂ ತಿಳುವಳಿಕೆನೂ ಇಲ್ಲ. ಆತ್ಮನನ್ನ ರೆಕಗ್ನೈಸ್ ಮಾಡುವಂತ ಕೆಪಾಸಿಟಿನೂ ಇಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದೆ ಅಹಂಕಾರ. ಅದು ಗಣೇಶನ ಮೊದಲನೇ ಆಕಾರ. ಅದಕ್ಕೆ ಅವನು ಶಿವ ಬಂದಾಗ ಅವನನ್ನ ರೆಕಗ್ನೈಸ್ ಮಾಡೋದಿಲ್ಲ, ಅವನನ್ನ ಒಳಗೂ ಬಿಡೋದಿಲ್ಲ. ಸೊ ನಮ್ಮ ಜೀವನದಲ್ಲಿ ನಾವು ಪ್ರತಿ ಕ್ಷಣನೂ ಕೂಡ ಏನ್ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಸಾಧನೆಯನ್ನ ಮಾಡ್ತಾ ಇರೋರು, ಈ ಒಂದು ಕಾರ್ಯವನ್ನ ಮಾಡೋದಕ್ಕೆ, ಈ ಒಂದು ಯೋಚನೆನ ಯೋಚಿಸೋದಕ್ಕೆ, ಈ ಒಂದು ಮಾತನ್ನ ಆಡೋದಕ್ಕೆ ಚೈತನ್ಯ ಎಲ್ಲಿಂದ ಬರ್ತಾ ಇದೆ? ಆತ್ಮದಿಂದ ಬರ್ತಾ ಇದೆ, ಬ್ರಹ್ಮನಿಂದ ಬರ್ತಾ ಇದೆ, ಭಗವಂತನಿಂದ ಬರ್ತಾ ಇದೆ. ಇದ್ಯಾವುದು ಕೂಡ ನನ್ನಿಂದ ಆಗ್ತಾ ಇಲ್ಲ, ನನ್ನ ಮೂಲಕ ಆಗ್ತಾ ಇದೆ ಅಷ್ಟೇ. ಈ ದೇಹ ಮನಸ್ಸು ಬುದ್ಧಿಯ ಮೂಲಕ ನಡೀತಾ ಇದೆ ಅಷ್ಟೇ. ಆದ್ರೆ ಇಲ್ಲಿ ಗಣೇಶನ ಕಥೆಯಲ್ಲಿ ಆ ರೀತಿ ಇಲ್ಲ. ಅವನು ರೆಕಗ್ನೈಸೇ ಮಾಡೋದಿಲ್ಲ ಶಿವನನ್ನ. ಆಮೇಲೆ ಶಿವನ ಗಣಗಳನ್ನೆಲ್ಲ ಅವನು ಯುದ್ಧ ಮಾಡಿ ಸೋಲಿಸ್ಬಿಡ್ತಾನೆ. ಯಾವಾಗ ನಾವು ಭಗವಂತನ ಕಡೆ ನಮ್ಮ ಮನಸ್ಸು ಹರಿಯೋದಿಲ್ವೋ, ಭಗವಂತ ನಮಗೆ ನೆನಪು ಮಾಡೋದಕ್ಕೆ ಕೆಲವು ಸಲ ಸುಂದರವಾದಂತ ಅನುಭವಗಳನ್ನ ಕೊಡ್ತಾನೆ. ಆಮೇಲೆ ಅದಕ್ಕೂ ಕೂಡ ನಾವು ಏನೋ ಒಂದು ಕೃತಜ್ಞತೆ ಅದೆಲ್ಲ ಏನು ನಮ್ಮಲ್ಲಿ ಹುಟ್ಲಿಲ್ಲ, ನಾವು ತೋರಿಸ್ಲಿಲ್ಲ, ಪ್ರೀತಿ ನಮ್ಮಲ್ಲಿ ಬೇರೆಯವ್ರ ಬಗ್ಗೆ ಹರಿಲಿಲ್ಲ ಅಂದಾಗ ಏನ್ ಮಾಡ್ತಾನೆ ಭಗವಂತ? ಕಷ್ಟಗಳನ್ನ ಕೊಡ್ತಾನೆ. ಸೋ ಮೆನಿ ಚಾಲೆಂಜಸ್, ಕೆಲಾಮಿಟೀಸ್, ಅದೆಲ್ಲ ನಾವು ಅನ್ಕೊಳ್ತೀವಿ ಇದೆಲ್ಲ ತುಂಬಾ ಕಷ್ಟ, ಬಟ್ ಅದೆಲ್ಲ ಸೈನ್ಸ್ ಆಫ್ ಗ್ರೇಸ್, ಕೃಪೆ. ಆ ಒಂದು ರೀತಿಯಲ್ಲಿ ನಮ್ ಕಡೆ ಹರಿತಾ ಇದೆ. ಅದನ್ನ ಅನುಭವಿಸಿದಾಗ ಎಷ್ಟೋ ಜನ ದೇ ಸಾಫನ್, ಅವರ ಮನಸ್ಸು ಮೃದುವಾಗತ್ತೆ. ಮತ್ತೊಬ್ಬರ ಕಡೆ ಅವರು ಕಷ್ಟಪಟ್ಟಾಗ ಇನ್ನೊಬ್ಬರ ಕಷ್ಟ ಅವ್ರಿಗೆ ತಾಗತ್ತೆ. ಓ, ನನಗಾದಂಗೆ ಅವ್ರಿಗೂ ಅನ್ನಿಸ್ತಾ ಇರುತ್ತಲ್ವಾ. ಮುಂಚೆ ಯಾರ್ದಾದ್ರು ಕಷ್ಟ ನೋಡ್ದಾಗ ನನ್ಗೇನಂತೆ ಅಂತ ಅನ್ನಿಸ್ತಾ ಇದ್ದಿದ್ದವ್ರಿಗೆ ಆಗ ಅನ್ನಿಸ್ಬೋದು, ಅಯ್ಯೋ ನನ್ಗೆ ಹೇಗ ಹೊಟ್ಟೆ ಇವಾಗ ಹಸುವಾಗ್ತಾ ಇದೀವೋ, ಎಷ್ಟು ದಿನದಿಂದ ನಾನು ತಿಂದಿಲ್ಲ. ಅವ್ರಿಗೂ ಪಾಪ ಆತರನೇ ಹಸುವಾಗ್ತಿರ್ಬೋದು, ಅವ್ರಿಗೂ ಪಾಪ ಕಾಲ ಆತರನೇ ನೋವಾಗ್ತಾ ಇರ್ಬೋದು. ಅವ್ರ ಜೀವನದಲ್ಲಿ ಯಾರೋ ಹೋಗ್ಬಿಟ್ರು ಅಂದ್ರೆ, ನಮ್ಮಮ್ಮ ಹೋದಾಗ ನನ್ಗೆ ಎಷ್ಟು ಬೇಜಾರಾಯ್ತು, ಪಾಪ ಅವ್ರಿಗೂ ಅಷ್ಟೇ ಬೇಜಾರಾಗ್ತಿರುತ್ತಲ್ವಾ. ಅದು ಸಹಾನುಭೂತಿ, ಎಂಪತಿ ಅಂತ ಕರಿತೀವಿ. ಅದು ಹುಟ್ಕೊಳ್ಳುತ್ತೆ. ಕಂಪ್ಯಾಷನ್, ಕರುಣೆ, ಮತ್ತೊಬ್ಬರ ಬಗ್ಗೆ ಅದು ಹುಟ್ಕೊಳ್ಳುತ್ತೆ. ಅದು ಶಿವನ ಒಂದು ಸೈನ್ಯ. ಜೀವನದಲ್ಲಿ ನಮ್ಗೆ ಬರುವಂತ ಘಟನೆಗಳು, ಯಾರ ಮೂಲಕ ನಮ್ಮ ಕರ್ಮ ಸವಿಯುತ್ತೋ ಅವರೆಲ್ಲ ಶಿವನ ಗಣಗಳು ಅಂತ ನಾವು ಹೇಳ್ಬೋದು, ಈಶ್ವರನ ಗಣಗಳು. ಅವ್ರು ಬರೀ ಈಶ್ವರ ಏನ್ ಹೇಳಿದಾನೆ ಅದನ್ನ ಪರಿಪಾಲಿಸ್ತಾ ಇದಾರಷ್ಟೆ. ಅವ್ರನ್ನ ನಾವು ಟು ಹೇಟ್ ದೆಮ್ ಆರ್ ಲೈಕ್ ದೆಮ್, ಅದು ಇಟ್ ಡಸ್ ನಾಟ್ ಆಕ್ಚುಲಿ ಮೇಕ್ ಸೆನ್ಸ್. ದೇ ಆರ್ ಜಸ್ಟ್ ಈಶ್ವರಾಸ್ ಏಜೆಂಟ್ಸ್. ದೇ ಆರ್ ಮೈ ಕಾರ್ಮಿಕ್ ಏಜೆಂಟ್ಸ್. ಸೊ ಇವನು ಅವ್ರನ್ನೆಲ್ಲ ಸೋಲ್ಸ್ಬಿಡ್ತಾನೆ. ಕೆಲವ್ರು ಏನ್ ಮಾಡ್ತಾರೆ, ಎಷ್ಟು ಕಷ್ಟಗಳು ಬಂದ್ರೂನು ಕಲ್ತರ ಆಗ್ಬಿಡುತ್ತೆ ಅವ್ರ ಹೃದಯ. ಅಂದ್ರೆ ಅವ್ರಿಗೆ ಕರಗಲ್ಲ. ಕಷ್ಟ ಬಂದಷ್ಟು ದೇ ಬಿಕಮ್ ಬಿಟ್ಟರ್. ದೇವ್ರೇ ಇಲ್ಲ, ಯಾರಿದ್ ಭಗವಂತ? ಇಷ್ಟೊಂದು ಕಷ್ಟ ಕೊಡುವಂತ ಭಗವಂತ ಯಾರಿಗ್ ಬೇಕು? ಅವನಿದ್ರೆಷ್ಟು ಬಿಟ್ರೆಷ್ಟು. ನನಗೇನ್ ನಂಬಿಕೆ ಇಲ್ಲ ಭಗವಂತನ ಬಗ್ಗೆ ಅಂತ. ಆ ರೀತಿ ಕೂಡ ಒಬ್ಬ ಜೀವನ ಮನಸ್ಸು ರಿಯಾಕ್ಟ್ ಮಾಡ್ಬೋದು.
ಆ ರೀತಿ ಇವನು ಗಣೇಶ ಸೋಲಿಸ್ಬಿಡ್ತಾನೆ ಜನರನ್ನೇ, ಆರ್ಮಿನೆಲ್ಲ ಸೋಲಿಸ್ಬಿಟ್ಟಾಗ ಅದು ಕೆಲಸ ಮಾಡದೇ ಇದ್ದಾಗ ಕೊನೆಗೆ ಗುರುವಿನ ಪ್ರವೇಶ ಆಗುತ್ತೆ. ಯಾಕೆಂದ್ರೆ ಉದ್ದಕ್ಕೂ ಒಂದ್ ಅಲೈನ್ಮೆಂಟ್ ಇದೆ ಗಣೇಶನಿಗೆ. ಆ ಅಲೈನ್ಮೆಂಟ್ ಯಾವುದು? ತನ್ನ ತಾಯಿಯ ವಾಕ್ಯದ ಪರಿಪಾಲನೆ. ಅದನ್ನ ಪರಿಪಾಲಿಸೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾನೆ. ಸೊ ಆ ಧರ್ಮ ಅವನಲ್ಲಿ ಇದೆ. ಹಿ ಈಸ್ ವೆರಿ ವೆರಿ ಲಾಯಲ್ ಟು ದಟ್ ಧರ್ಮ. ಮಾತೃವಾಕ್ಯ ಅದನ್ನ ನಾನು ಒಬೆ ಮಾಡ್ಬೇಕು. ಆ ಧರ್ಮವನ್ನು ಅವನು ಪಾಲಿಸ್ತಾ ಇದ್ದಿದ್ರಿಂದ ಗುರು ಪ್ರವೇಶ ಆಗತ್ತೆ. ಆಗ ಗುರುಗಳು ಬಂದು ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಮಾಯೆಯ ಯೋಚನೆ, ಆಳವಾದಂತ ಜನ್ಮ ಜನ್ಮಗಳಿಂದ ಬಂದಿರುವಂತ ಮಾಯೆಯ ಯೋಚನೆಯನ್ನ ತ್ರಿಶೂಲದಲ್ಲಿ ತೆಗಿತಾನೆ. ತ್ರಿಶೂಲ ಅಂತ ಹೇಳಿದ್ರೆ 3 ಗುಣಗಳು ಅಂತ ನಾವು ನೋಡ್ಬೋದು. 3 ಪ್ರಾಂಗ್ಸ್ ಆಫ್ ದ ತ್ರಿಶೂಲ. ರಜಸ್ ತಮಸ್ ಸತ್ವ ಗುಣಗಳನ್ನ ದಾಟಿ ನಿಂತಿರೋನು ಜ್ಞಾನಿ, ಗುಣಗಳನ್ನ ದಾಟಿ ನಿಂತಿರೋನು ಬ್ರಹ್ಮನ್ ಅಥವಾ ಈಶ್ವರ ಸೃಷ್ಟಿಕರ್ತ. ಆ ತ್ರಿಶೂಲದಲ್ಲಿ ತೆಗಿತಾನೆ ಅಂತ ಹೇಳಿದ್ರೆ ದಾಟಿಸ್ತಾನೆ. ಸದ್ಗುರು ಬಂದು ಜ್ಞಾನ ಕೊಟ್ಟು ದಾಟಿಸ್ತಾನೆ. ಸಂಸಾರ ಸಾಗರವನ್ನ ದಾಟಿಸ್ತಾನೆ. ಅಹಂಕಾರವನ್ನ ಕರಗಿಸ್ತಾನೆ. ಆ ತಲೆಯನ್ನ ತೆಗೆದ್ಬಿಟ್ಮೇಲೆ ಆನೆ ತಲೆ, ನಾನ್ ಚಿಕ್ಕೋಳಿದ್ದಾಗ ನನ್ಗೆ ಇದೆಲ್ಲ ತುಂಬಾ ಯೋಚನೆ ಬರೋದು. ವಿಜುವಲ್ ಆಗಿ ಯೋಚನೆ ಮಾಡಿದ್ರೆ ಸಣ್ಣ ಹುಡುಗನ ದೇಹ, ಅವನ್ ಕತ್ತಿ ಎಷ್ಟಿರುತ್ತೆ? ಇಷ್ಟಿರುತ್ತೆ, ಸಣ್ಣದಾಗಿರುತ್ತೆ. ಆ ಕತ್ತಿಗೆ ಇಷ್ಟು ದೊಡ್ಡ ತಲೆ, ಆನೆ ತಲೆ ಎಷ್ಟಿರುತ್ತೆ? ಇಷ್ಟು ದೊಡ್ಡದಾಗಿರುತ್ತೆ. ಆ ದೊಡ್ಡ ತಲೆ ಹೆಂಗ್ ಬಂದ್ ಕೂತ್ಕೊಳ್ಳುತ್ತೆ? ನಮ್ ತಾಯಿನ್ ಕೇಳ್ತಿದ್ದೆ ನಾನು, ಅದ್ ಹೆಂಗ್ ಬಂದ್ ಕೂತ್ಕೊಳ್ಳುತ್ತೆ? ಅದ್ ಹೆಂಗ್ ಕೂರ್ಸಕ್ಕಾಗತ್ತೆ? ಸಾಧ್ಯನೇ ಇಲ್ವಲ್ಲ ಅಂತ. ಈಗ ಇದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಗೂಢಾರ್ಥದಲ್ಲಿ ಇದು ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಆನೆ ತಲೆ ಅಂತ ಹೇಳಿದ್ರೆ ಕಾಸ್ಮಿಕ್ ಮೈಂಡ್. ದೇವಾಗೆ ಜೀವಾಗೆ ವ್ಯತ್ಯಾಸ ಏನಿದೆ ಅಂದ್ರೆ, ಜೀವ ಯಾವುದ್ರಲ್ಲಿ ಆಸಕ್ತಿ ತೋರಿಸ್ತಾನೆ? ಬರೀ ತನ್ನ ದೇಹ, ತನ್ನ ಮನಸ್ಸು, ತನ್ನ ಬುದ್ಧಿ, ಮತ್ತೆ ತನ್ನ ಸುತ್ತಮುತ್ತ ಕೆಲವರು ಯಾರು ಇರ್ತಾರೆ ಅವನಿಗೆ ಬೇಕಾದವರು, ಅದರ ಬಗ್ಗೆ ಅವನಿಗೆ ಆಸಕ್ತಿ ಇರುತ್ತೆ. ಆದ್ರೆ ದೇವ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ? ವಿಷ್ಣು ಇಡೀ ಸೃಷ್ಟಿಯಲ್ಲಿ ಒಂದೊಂದು ಅಣುವಿನಲ್ಲೂ ಇದ್ದಾನೆ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಎಲ್ಲೆಲ್ಲೂ ಇದ್ದಾನೆ ಸೃಷ್ಟಿಯಲ್ಲಿ. ಹಿ ಈಸ್ ಆಲ್ ಪರ್ವೇಸಿವ್, ಎಲ್ಲ ಕಡೆ ಇರುವಂತ ಭಗವಂತ. ಸೊ ಈಶ್ವರನ ವಿರಾಟ್ ಸ್ವರೂಪ ಏನ್ ತೋರಿಸ್ತಾನೆ ಕೃಷ್ಣ ಅರ್ಜುನನಿಗೆ? ಇಡೀ ವಿಶ್ವ ನನ್ನ ಸ್ವರೂಪ, ಎಲ್ಲರ ತಲೆಗಳು ನನ್ನ ತಲೆಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ. ಎಲ್ಲೆಲ್ಲೂ ಎಲ್ಲ ನಮ್ಮ ತಲೆನೂ ಈಶ್ವರನ ತಲೆ. ಎಲ್ಲರ ತಲೆಗಳು ಅವನ ತಲೆಗಳು, ಎಲ್ಲರ ಕೈಗಳು ಅವನ ಕೈಗಳು, ಎಲ್ಲರ ಕಾಲುಗಳು ಅವನ ಕಾಲುಗಳು, ಎಲ್ಲರ ಕಣ್ಣುಗಳು ಅವನ ಕಣ್ಣುಗಳು. ಕಾಸ್ಮಿಕ್ ಮೈಂಡ್. ಕಾಸ್ಮಿಕ್ ಮೈಂಡ್ ಅಂದ್ರೆ ಅವನ ಮನಸ್ಸು ಎಲ್ಲರ ಮನಸ್ಸು ಸೇರ್ಕೊಂಡು, ವ್ಯಷ್ಟಿ ಸೂಕ್ಷ್ಮ ಶರೀರಗಳೆಲ್ಲ ಸೇರ್ಕೊಂಡು ಒಂದು ಸಮಷ್ಟಿ ಸೂಕ್ಷ್ಮ ಶರೀರ ಆಗಿರುತ್ತೆ. ಅ ಜೈಗ್ಯಾಂಟಿಕ್ ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಕಾಸ್ಮಿಕ್ ಮೈಂಡ್. ಸೊ ದೇವ ಅಂತ ಯಾರಾದ್ರೂ ಪದವಿ ಪಡಿಬೇಕಾದ್ರೆ ತುಂಬಾ ಸಾಧನೆ ಮಾಡಿ, ತುಂಬಾ ತಪಸ್ಸನ್ನ ಮಾಡಿ ಎಕ್ಸ್ಪ್ಯಾಂಡ್ ಆಗಿರ್ಬೇಕು ಅವ್ರ ಕಾನ್ಶಿಯಸ್ನೆಸ್. ಎಷ್ಟು ಎಕ್ಸ್ಪ್ಯಾನ್ಷನ್ ಅಂದ್ರೆ ಫ್ರಮ್ ಅನ್ ಇಂಡಿವಿಜುವಲ್ ಟು ದ ಕಾಸ್ಮಿಕ್ ಸ್ಕೇಲ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ಎಲ್ಲರ ಬಗ್ಗೆ ಹಿತದೃಷ್ಟಿ, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಸೊ ಆ ರೀತಿ ಆನೆ ತಲೆ ಏನು ಸಂಕೇತ ಅಂದ್ರೆ ಕಾಸ್ಮಿಕ್ ಮೈಂಡ್, ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಅದರ ಸಂಕೇತ.
ಅದಕ್ಕೆ ಆನೆ ತಲೆ ಕೂರಿಸ್ತಾರೆ, ಮನುಷ್ಯ ತಲೆ ತೆಗೆದ್ಬಿಟ್ಟು. ಅಂದ್ರೆ ಜ್ಞಾನಿಗೆ ಮತ್ತೆ ಅದೇ ಒಂದು ವ್ಯಕ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಸಣ್ಣ ವ್ಯಕ್ತಿತ್ವ, ಒಂದು ದೇಹ ಮನಸ್ಸು ಬುದ್ಧಿಯನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಂತ ವ್ಯಕ್ತಿತ್ವ ಆಗೋದಿಲ್ಲ. ವಸುದೈವ ಕುಟುಂಬಕಂ, ಇಡೀ ವಿಶ್ವನೇ ಅವನ ಕುಟುಂಬ. ಅದಕ್ಕೆ ಕಾನ್ಶಿಯಸ್ನೆಸ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್ ಟು ಅ ಗ್ಲೋಬಲ್ ಸ್ಕೇಲ್, ನಾಟ್ ಜಸ್ಟ್ ಗ್ಲೋಬಲ್, ಯು ಕ್ಯಾನ್ ಸೇ ಕಾಸ್ಮಿಕ್ ಸ್ಕೇಲ್. ಸೊ ಅದು ಆನೆಯ ತಲೆಯ ಸಂಕೇತ. ಮನುಷ್ಯ ತಲೆಯನ್ನ ತೆಗೆದ್ಬಿಟ್ಟು ಆನೆಯ ತಲೆಯನ್ನ ಕೂರಿಸ್ತಾರೆ. ಎಷ್ಟೊಂದ್ ಜನ ಹೇಳ್ತಾರೆ, ಮೇಡಮ್ ನಾನ್ ಮನೆ ಡಿಸೈನ್ ಮಾಡ್ಬೇಕಾದ್ರೆ ಮೇಡಮ್ ನಮ್ಮ ಹೆಡ್ ಬೋರ್ಡ್, ಮಂಚದ ಹೆಡ್ ಬೋರ್ಡ್, ಇಟ್ ಶುಡ್ ನಾಟ್ ಬಿ ಟುವರ್ಡ್ಸ್ ದ ನಾರ್ತ್, ದಯವಿಟ್ಟು ಅದನ್ನ ದಕ್ಷಿಣಕ್ಕೆ ಹಾಕಿ, ನಾರ್ತ್ ಹಾಕೋ ತರ ಬೆಡ್ರೂಮ್ ಡಿಸೈನ್ ಮಾಡಬೇಡಿ ನನ್ಗೆ. ಅದು ಈ ಒಂದು ಗಣೇಶನ ಕಥೆಯಿಂದ ಬಂದಿರೋ ಅಂತ ನಂಬಿಕೆ. ಆದ್ರೆ ಇಲ್ಲಿ ಉತ್ತರಕ್ಕೆ ತಲೆಯನ್ನ ಮಾಡಿರುವಂತ ಯಾವುದಾದರೂ ಒಂದು ಪ್ರಾಣಿ ಅಂತ ಹೇಳಿದ್ರೆ ಉತ್ತರ ದಕ್ಷಿಣ. ಉತ್ತರ ಅಂದ್ರೆ ನಮ್ಮ ಶಾಸ್ತ್ರದ ಒಂದು ಅರ್ಥದಲ್ಲಿ ನಿವೃತ್ತಿ ಮಾರ್ಗದಲ್ಲಿ ಇರುವಂತ, ಪ್ರವೃತ್ತಿ ಮಾರ್ಗವನ್ನ ಬಿಟ್ಬಿಟ್ಟು, ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಒಂದು ಬರ್ತ್ ಅಂಡ್ ಡೆತ್ ಸೈಕಲ್ ರಿಲೆಂಟ್ಲೆಸ್ ಆಗಿ ನಡೀತಾ ಇದೆಯಲ್ಲ, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಸೆಗಳ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡು, ಕರ್ಮದ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡು ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾಯುವಂತ ಒಂದು ವೃತ್ತ, ವರ್ತುಲ, ಅದರಲ್ಲಿ ಸಿಕ್ಕಾಕೊಂಡಿರುವಂಥವರಿಗೆ ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಇರೋದಿಲ್ಲ. ಅವರ ಜ್ಞಾನಿಗೆ ತಲೆ ಹೇಗಿರ್ಬೇಕು? ನಿವೃತ್ತಿ ಮಾರ್ಗ, ಇದೆಲ್ಲವನ್ನು ಬಿಟ್ಟು ದಾಟಿ ನಿಂತ್ಕೋಬೇಕು. ಅವನು ಕರ್ಮದ ಸಾಗರವನ್ನ ದಾಟಿ ನಿಂತ್ಕೋಬೇಕು, ಭವಸಾಗರವನ್ನ ದಾಟಿ ನಿಂತ್ಕೋಬೇಕು, ಎಲ್ಲವನ್ನು ದಾಟಿ ನಿಲ್ಬೇಕು. ಕಾಲ, ಸಮಯ, ಸ್ಪೇಸ್ ಅಂಡ್ ಟೈಮ್ ಎಲ್ಲ ದಾಟಿ ನೇಮ್ಲೆಸ್ ಫಾರ್ಮ್ಲೆಸ್ ಬೀಯಿಂಗ್ ಅಲ್ಲಿ ಅವನು ಸ್ಥಾಪನೆ ಆಗ್ಬೇಕು. ಆದ್ರಿಂದ ನಾರ್ತ್ ಫೇಸಿಂಗ್, ಉತ್ತರಕ್ಕೆ ತಲೆಯನ್ನ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ ಆಲ್ರೆಡಿ ಇನ್ ದಟ್ ಎಸ್ಟಾಬ್ಲಿಷ್ಡ್ ಇನ್ ದಟ್ ನಿವೃತ್ತಿ ಅಂತ ಒಂದು ಪ್ರಾಣಿಯ ತಲೆ ತೆಗೆದುಕೊಂಡು ಬನ್ನಿ ಅಂತ ಅರ್ಥ. ಸೊ ಮತ್ತೆ ಇನ್ನೊಂದು ಅರ್ಥ ತಲೆಯನ್ನ ಬದಲಾಯಿಸೋದ್ರಲ್ಲಿ ಅಂದ್ರೆ ವ್ಯಾವಹಾರಿಕ ಅಹಂಕಾರ ಬೇಕು ನಮ್ಗೆ. ಈಗ ಸದ್ಯಕ್ಕೆ ನಮ್ಮ ಅಹಂಕಾರ ಏನ್ ಮಾಡ್ತಾ ಇದೆ, ಏನಾದ್ರೂ ಕೂಡ ದೇಹಕ್ಕೆ ಆದ ತಕ್ಷಣ ಇವು ನನ್ಗಾಗೋಯ್ತು, ನನ್ಗೆ ಹೀಗಾಗ್ಬಾರ್ದಾಗಿತ್ತಲ್ಲ, ನನ್ಗೆ ಯಾಕೆ ಹಿಂಗಾಗೋಯ್ತು, ನನ್ಗೆ ಯಾಕೆ ಇಷ್ಟ ಹಿಂಸೆ, ಎಲ್ಲ ನನ್ಗೆ ಬರ್ತಾ ಇರುತ್ತಲ್ಲ. ಅಥವಾ ಮನಸ್ಸಿಗೆ ಏನಾದ್ರೂ ನೋವಾಗ್ಬಿಟ್ರೆ ಏನಪ್ಪ ಮಾಡೋದು, ನನ್ಗೆ ಎಲ್ಲ ತುಂಬಾ ಬೇಜಾರಾಗ್ತಾ ಇದೆ, ಒಂಥರ ಮೂಡೇ ಇಲ್ಲ ನನ್ಗೆ, ಇವತ್ತು ಏನ್ ಕೆಲಸ ಮಾಡಕ್ಕೂ ಮೂಡೇ ಇಲ್ಲ ಅಂತ we identify with the thoughts, we identify with our feelings, we identify with the body sensations. ಎಲ್ಲ ನನಗೆ ಆಗ್ತಾ ಇದೆ, ಅದ್ ನನ್ನ ಉಪಾಧಿ ಅಂತ ಮರ್ತ್ ಬಿಡ್ತೀವಿ. ಈಗ ಕಾರಿಗೆ ಏನಾದ್ರೂ ಒಂದಾದ್ರೆ ಬೇಜಾರಾಗ್ಬೋದು, ಆದ್ರೆ ಇದು ನನ್ಗೆ ಆಗಿದೆ ಅಂತ ನಮ್ಗೆ ಅನ್ಸಲ್ಲ. ಫೋನ್ ಏನಾದ್ರೂ ಕಳ್ದೋದ್ರೆ ನಾನ್ ಕಳ್ದೋಗಿದ್ದೀನಿ ಅಂತ ನಾವ್ ಅನ್ಕೊಳಲ್ಲ. ಆದ್ರೆ ದೇಹ ಮನಸ್ಸು ಬುದ್ಧಿಗೆ ಏನಾದ್ರೂ ಆದ ತಕ್ಷಣ ನನ್ಗೆ ಆಗಿದೆ ಅಂತ ಅನ್ಕೊಳ್ತೀವಿ. ಅದು ಆ ಅಹಂಕಾರ ಬಿಟ್ಟು ನಮ್ಗೆ ಬೇಕಾಗಿರೋ ಅಹಂಕಾರ ಯಾವುದು? ಈ ದೇಹ ಮನಸ್ಸು ಬುದ್ಧಿಗಳನ್ನ ಈಶ್ವರನ ಸೇವೆಗಾಗಿ ನಾನು ಬಳಸ್ಕೊಳ್ಳೋದು ಅಷ್ಟೆ. ಇದು ನನ್ನ ಉಪಾಧಿ, ಇದನ್ನ ಬಳಸ್ತಾ ಇದ್ದೀನಿ. ನನ್ನ ನಿಜ ಸ್ವರೂಪ ಸಚ್ಚಿತ್ತಾನಂದ, ನಾನೇ ಆತ್ಮ, ನಾನೇ ಬ್ರಹ್ಮನ್ ಅಂತ ನಿರಂತರವಾಗಿ ಆತ್ಮನಿಷ್ಠನಾಗಿ ಬರೀ ವ್ಯವಹಾರಕ್ಕೆ ಬಳಸುವಂತ ಒಂದು ಅಹಂಕಾರ, ಅದಕ್ಕೆ ಟ್ರಾನ್ಸಾಕ್ಷನಲ್ ಈಗೋ ಅಂತೀನಿ. ಅದು ಕೂಡ ಈ ಆನೆ ತಲೆಯಿಂದ ಇಟ್ ಇಸ್ ಇಂಡಿಕೇಟೆಡ್, ಟ್ರಾನ್ಸಾಕ್ಷನಲ್ ಈಗೋ. ಆಗ ಶಿವ ಮತ್ತೆ ಏನ್ ಹೇಳ್ತಾನೆ, ಇವನು ಈಗ ನನ್ನ ಮಗ ಕೂಡ, ಅಂದ್ರೆ ಜ್ಞಾನಿ ಆದವನೇನು, ಅವನು ಶಿವನಿಂದ ಬೇರೆ ಅಲ್ಲ, ಬ್ರಹ್ಮನಿಂದ ಬೇರೆ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನೇ ಆತ್ಮ, ನಾನೇ ಬ್ರಹ್ಮನ್, ನಾನು ಅಖಂಡ, ನಾನು ಅನಂತ ಅಂತ ಸದಾ ಆ ಜ್ಞಾನ ಮಿಡಿತಾ ಇರುವಂತ ಅವನು ಒಬ್ಬ ಮಹಾಜೀವಿ ಆಗ್ತಾನೆ.
ಮತ್ತೆ ಪ್ರಕೃತಿಯ ಜೀವಿ ಕೂಡ ಆಗಿರ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಸರ್ವಂ ಖಲ್ವಿದಂ ಬ್ರಹ್ಮ, ಒಳಗಡೆ ತನ್ನ ನಿಜ ಸ್ವರೂಪ ನಾನ್ ಸಚ್ಚಿದಾನಂದ ಅಂತ ನೋಡಿದ ತಕ್ಷಣ ಹೊರಗಡೆ ಅವನ್ ಮುಂದೆ ಯಾರ್ ಬಂದ್ರು ಆ ಜ್ಞಾನಿ ಹೇಗೆ ನೋಡ್ತಾನೆ? ತತ್ವಮಸಿ, ಇವರು ಕೂಡ ನಾನೇ, ಇವರು ಕೂಡ ನಾನೇ, ನಾನು ಇವರಲ್ಲಿರುವಂತ ತತ್ವ ನನ್ನಲ್ಲಿರುವಂತ ತತ್ವ ಒಂದೇ ಆತ್ಮತತ್ವ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನೋಡ್ತಾನೆ. ಸೊ ಇದು ಈ ಒಂದು ಕಥೆಯ ಗೂಢಾರ್ಥ ಸ್ವಲ್ಪ ಹಂಚ್ಕೊಳ್ಳೋದು ಅಂತ ಹೇಳಿದ್ರೆ, ಇದನ್ನ ಓದ್ತಾ ಇರ್ಬೇಕಾದ್ರೆ, ಇದನ್ನ ಮೆಲ್ಕ್ ಹಾಕ್ತಾ ಇರ್ಬೇಕಾದ್ರೆ ನನ್ಗೆ ಈ ಕೇನೋಪನಿಷದ್ ಅದರ ಒಂದು ಇನ್ವೊಕೇಶನ್ ಅಥವಾ ಪ್ರಾರ್ಥನಾ ಶ್ಲೋಕ ನೆನಪು ಬಂತು. ಓಂ ಅಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷುಃ ಶ್ರೋತ್ರಮತೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋದ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಈ ಕೇನೋಪನಿಷದ್ ಯಾವ್ದಾದ್ರೂ ಒಂದು ಜಿಜ್ಞಾಸ, ಋಷಿಗಳು ಮತ್ತೆ ಶಿಷ್ಯ, ಗುರು ಶಿಷ್ಯರು ಆರಂಭ ಮಾಡ್ಬೇಕಾದ್ರೆ ಒಂದು ಪ್ರಾರ್ಥನೆಯನ್ನ ಮಾಡಿ ಶುರು ಮಾಡ್ತಾರೆ. ಈ ಪ್ರಾರ್ಥನೆಯಲ್ಲಿ ಏನ್ ಹೇಳ್ತಾ ಇದೆ? ನನ್ನ ಎಲ್ಲ ಅಂಗಾಂಗಗಳು ಕೂಡ, ಮತ್ತೆ ನನ್ನ ಉಸಿರು, ಪ್ರಾಣ, ನನ್ನ ಕಣ್ಣು, ಕಿವಿ, ವಾಕ್ ಪ್ರಾಣ ಚಕ್ಷುಹು, ಶ್ರೋತ್ರ ಮತೋ ನನ್ನ ಸ್ಪೀಚ್, ನನ್ನ ಇಯರ್ ಕೇಳುವಂತ ಶಕ್ತಿ, ಶ್ರೋತ್ರ ಮತೋ ನನ್ನ ಪ್ರಾಣ, ನನ್ನ ಕಣ್ಣು, ನನ್ನ ಎಲ್ಲ ಇಂದ್ರಿಯಗಳು ಕೂಡ ಬಲವಾಗಿರ್ಲಿ. ಯಾಕೆ? ಅದ್ ಬಲವಾಗಿಲ್ದೇ ಇದ್ರೆ ಶ್ರವಣ ಮನನ ನಿಧಿಧ್ಯಾಸನ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಸಾಧನೆ ಮಾಡೋದಕ್ಕಾಗೋದಿಲ್ಲ. ಸರ್ವಂ ಬ್ರಹ್ಮೋಪನಿಷದಂ, ನನ್ ಸುತ್ತ ಎಲ್ಲ ಮಹಾವಾಕ್ಯಗಳು ಏನ್ ಹೇಳ್ತಾ ಇದೆ, ಶಾಸ್ತ್ರಗಳು ಏನ್ ಹೇಳ್ತಾ ಇವೆ, ಎಲ್ಲವೂ ಬ್ರಹ್ಮನ್ ಅಂತ ಹೇಳ್ತಾ ಇವೆ. ನಿನ್ ಸುತ್ತ ಮುತ್ತ ಏನೇನ್ ಕಾಣಿಸ್ತಾ ಇದೆ, ಗಿಡ, ಮರ, ಬಂಡೆ, ಮನುಷ್ಯರು, ಪ್ರಾಣಿಗಳು, ನದಿ, ಬೆಟ್ಟ, ಎಲ್ಲವೂ ಕೂಡ ಬ್ರಹ್ಮನಿನ ಸ್ವರೂಪ ಅಂತ ಹೇಳ್ತಾ ಇವೆ. ಆದ್ರೆ ನಾನು ಅದನ್ನ ಅರ್ಥ ಮಾಡ್ಕೋಬೇಕು, ನನ್ನ ಅನುಭವಕ್ಕೆ ಅದು ಬರ್ಬೇಕು. ಮಾ ಅಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಬ್ರಹ್ಮನನ್ನ ನಿರಾಕರಿಸ್ದೆ ಹೋಗ್ಲಿ. ಗಣೇಶ ಏನ್ ಮಾಡ್ತಾನೆ? ಶಿವನನ್ನ ಒಳಗಡೆ ಬಿಡೋದಿಲ್ಲ ಅಲ್ವಾ? ನಾನ್ ನಿನ್ ತಂದೆ, ನನ್ನ ಒಳಗೆ ಬಿಡು ಅಂತ ಹೇಳಿದಾಗ್ಲೂ ಶಿವನನ್ನ ಅವನು ರೆಕಗ್ನೈಸ್ ಕೂಡ ಮಾಡೋದಿಲ್ಲ, ಒಳಗೂ ಬಿಡೋದಿಲ್ಲ, ಅವನನ್ನ ನಿರಾಕರಿಸ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ಬ್ರಹ್ಮಜ್ಞಾನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮುಂದೆ ಬರುತ್ತೆ. ಗುರುಗಳು ಬರ್ಬೋದು, ಮಹಾತ್ಮರು ಬರ್ಬೋದು, ಯಾರೋ ನಮ್ಮನ್ನ ಲೆಕ್ಚರ್ಗೆ ಇನ್ವೈಟ್ ಮಾಡ್ಬೋದು, ಬನ್ನಿ ಕೇಳಿಸ್ಕೊಳ್ಳಿ ಚೆನ್ನಾಗಿರುತ್ತೆ. ಇವಾಗಂತೂ ಯೂಟ್ಯೂಬ್ ಅಲ್ಲಿ ಇದೆ, ಎಲ್ಲಾ ಕಡೆ ಇದೆ. ಪುಸ್ತಕಗಳಿರ್ಬೋದು ನಮ್ಮ ಮನೆಯಲ್ಲಿ. ಮಾ ಅಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಬ್ರಹ್ಮನನ್ನ ನಿರಾಕರಿಸದೇ ಇರ್ಲಿ. ನನ್ ಬ್ರಹ್ಮ ಯಾವುದೇ ರೂಪದಲ್ಲಿ, ಬ್ರಹ್ಮಜ್ಞಾನ ನನ್ನ ಬಳಿಗೆ ಯಾವುದೇ ರೂಪದಲ್ಲಿ ಬಂದ್ರೂನು ನಾನು ಅದನ್ನ ಲೆಟ್ ಮಿ ರೆಕಗ್ನೈಸ್ ಇಟ್, ಲೆಟ್ ಮಿ ವೆಲ್ಕಮ್ ಇಟ್, ಲೆಟ್ ಮಿ ಯೂಸ್ ದಟ್ ಆಪರ್ಚುನಿಟಿ. ಮಾಮಾ ಬ್ರಹ್ಮ ನಿರಾಕರೋದ್. ಮತ್ತೆ ನನಗೆ ಇಂಟ್ರೆಸ್ಟ್ ಇರ್ಬೋದು, ಆದ್ರೆ ನಾನು ಯಾವುದೋ ಗುರುಗಳ ಹತ್ರ ಹೋದಾಗ ಆ ಗುರುಗಳು ನನ್ನನ್ನ ರೆಫ್ಯೂಸ್ ಮಾಡ್ಬಿಡ್ಬೋದು. ಇಲ್ಲಪ್ಪ, ನೀನಿನ್ನು ಶಿಷ್ಯ ಆಗೋದಕ್ಕೆ ತಯಾರಾಗಿಲ್ಲ, ಅದು ಮುಂದಿನ ಒಂದು ಕಥೆಯಲ್ಲಿ ನೋಡ್ತೀವಿ ಅಂತ ಬರ್ಬೋದು. ಸೊ ಆ ರೀತಿನೂ ನನ್ಗಾಗ್ಬಾರ್ದು. ಅನಿರಾಕರಣ ಮಸ್ತು ಅನಿರಾಕರಣ ಮೇ ಅಸ್ತು. ಯಾವ ರೀತಿಯಲ್ಲೂ ಲೆಟ್ ಮಿ ನಾಟ್ ಫೇಸ್ ರಿಜೆಕ್ಷನ್, ಲೆಟ್ ಮಿ ನೆವರ್ ಎವರ್ ಫೇಸ್ ರಿಜೆಕ್ಷನ್ ಫ್ರಮ್ ಬ್ರಹ್ಮನ್. ಲೆಟ್ ಮೀ ನಾಟ್ ರಿಜೆಕ್ಟ್, ಲೆಟ್ ಬ್ರಹ್ಮನ್ ನಾಟ್ ರಿಜೆಕ್ಟ್ ಮೀ. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ತೇ ಸಂತು, ತೇ ಮಯಿ ಸಂತು. ನನ್ನಲ್ಲಿ ಈ
ಪೂರ್ತಿ ಜಿಜ್ಞಾಸವನ್ನ ಮುಗಿಸೋವರೆಗೂ, ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳೋವರೆಗೂ ನಾನು ಧರ್ಮದ ಮಾರ್ಗದಲ್ಲೇ ನಡೆಯೋ ಹಾಗಾಗ್ಲಿ, ಈ ಉಪನಿಷತ್ತು ಏನ್ ಹೇಳತ್ತೋ ಅದನ್ನ ಅರ್ಥ ಮಾಡ್ಕೊಳ್ಳೋ ಹಾಗಾಗ್ಲಿ, ನನ್ನಲ್ಲಿ ಎಲ್ಲ ಏನೇನ್ ಬರ್ಬೇಕೋ ಗುಣಗಳು ಅಂದ್ರೆ ಶಮ ದಮ ಇತ್ಯಾದಿ ಎಲ್ಲ ಬರುತ್ತಲ್ಲ ನಮ್ಮ ಇದರಲ್ಲಿ, ಅದು ಅಷ್ಟು ನನ್ನಲ್ಲಿ ಬರ್ಲಿ, ನನ್ನಲ್ಲಿ ಬಂದು ನನ್ನಲ್ಲೇ ಇರ್ಲಿ, ಬಂದು ಹೋಗಿ ಮಾಡೋದ್ ಬೇಡ. ಲೆಟ್ ಇಟ್ ಮೇಕ್ ಇಟ್ಸ್ ಹೋಮ್ ಇನ್ ಮೀ, ನನ್ನಲ್ಲೇ ಇರ್ಲಿ ಎಲ್ಲವೂ ಕೂಡ ಅಂತ ಪ್ರಾರ್ಥನೆಯನ್ನ ಓಂ ಶಾಂತಿ ಶಾಂತಿ ಶಾಂತಿ. ಈಗ ಒಂದು ನಿಮಿಷ ನಾವು ಕೂಡ ಕಣ್ಣನ್ನ ಮುಚ್ಕೊಂಡು ನಮ್ಮ ಜೀವನದಲ್ಲೂ ಎಷ್ಟೊಂದು ರೀತಿಯಲ್ಲಿ ಒಂದೊಂದು ಕ್ಷಣನೂ ಕೂಡ, ಕೇನೋಪನಿಷತ್ ಹೇಳುತ್ತೆ, ಒಂದೊಂದು ಕ್ಷಣನೂ ಕೂಡ, ಒಂದೊಂದು ಅನುಭವದಲ್ಲೂ ಕೂಡ ಬದ್ಲಾಗ್ತಾ ಇರೋ ಭಾಗ ಒಂದಿರುತ್ತೆ, ಬದ್ಲಾಗದೇ ಇರೋ ಭಾಗ ಒಂದಿರುತ್ತೆ. ಬದ್ಲಾಗೋ ಭಾಗ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಅಲ್ಲಿಂದ ಬರೋ ಅಂತ ಇನ್ಪುಟ್ಸ್, ಅದ್ ಬದ್ಲಾಗ್ತಾ ಇರುತ್ತೆ. ಆದ್ರೆ ನೋಡುವಂತ ಸಾಕ್ಷಿ, ಆ ಒಂದೊಂದು ಪರ್ಸೆಪ್ಷನ್, ಒಂದೊಂದು ಅನುಭವ, ಅದನ್ನ ಯಾರು ವೀಕ್ಷಿಸ್ತಾ ಇದ್ದಾರೆ, ಆ ಸಾಕ್ಷಿ, ಆ ವಿಟ್ನೆಸ್, ದಟ್ ನೆವರ್ ಚೇಂಜಸ್. ಸೊ ಪ್ರತಿ ಕ್ಷಣ, ಪ್ರತಿ ಘಳಿಗೆ, ಪ್ರತಿ ಅನುಭವದಲ್ಲೂ, ಪ್ರತಿ ನೋಟದಲ್ಲೂ ರೆಕಗ್ನೈಸ್ ದಟ್ ಅಂತ ಹೇಳುತ್ತೆ ಕೇನೋಪನಿಷತ್. ಲುಕ್ at that which never changes. Hold on to that which never changes. ಚೇಂಜಿಂಗ್ ಅನ್ನ ಹಿಡ್ಕೋಬೇಡಿ. ನಾವೇನ್ ಮಾಡ್ತೀವಿ, ಚೇಂಜಿಂಗ್ ಅನ್ನ ಹಿಡ್ಕೋತೀವಿ. ಯಾರನ್ನ ತುಂಬಾ ಪ್ರೀತಿಸ್ತೀವಿ, ಅವ್ರು ನಮ್ಮಿಂದ ದೂರ ಹೋಗ್ಬೋದು, ಅಥವಾ ಅವ್ರಿಗೆ ಸಾವು ಬರ್ಬೋದು, ಅವ್ರಿಗೆ ಕಾಯಿಲೆ ಬರ್ಬೋದು. ಅವರನ್ನೇ ಭದ್ರವಾಗಿ ಹಿಡ್ಕೊಂಡಾಗ ಏನಾಗತ್ತೆ, ನೋವಾಗತ್ತೆ. ಅವ್ರ ಸೇವೆಯನ್ನ ಮಾಡ್ಬೇಕು, ಆದ್ರೆ ಭದ್ರವಾಗಿ ಯಾವ್ದನ್ನ ಹಿಡಿಬೇಕು, ಆತ್ಮತತ್ವವನ್ನ, ಸಾಕ್ಷಿಯನ್ನ ಭದ್ರವಾಗಿ ಹಿಡ್ಕೋ. ಸಾಕ್ಷಿಯಾಗಿ ಏನೇನ್ ಬರುತ್ತೋ ಎಲ್ಲವೂ ಮುಂದೆ ಹೋಗ್ತಾ ಇರ್ಲಿ, ನೀನ್ ಏನ್ ಮಾಡ್ಬೇಕೋ ಮಾಡ್ತಾ ಇರೋ ಅದಕ್ಕೆ. ಆದ್ರೆ ಹಿಡಿಬೇಕಾಗಿರೋದು ಯಾವುದು, ನಾನು ಸಾಕ್ಷಿ, ನಾನು ಬ್ರಹ್ಮನ್, ನನ್ಗೆ ಬದಲಾವಣೆ ಇಲ್ಲ, ನನ್ ಹುಟ್ಟಿಲ್ಲ, ಸಾವಿಲ್ಲ, ಆ ತತ್ವವನ್ನ ಭದ್ರವಾಗಿ ಹಿಡ್ಕೋ ಅಂತ ಕೇನೋಪನಿಷತ್ ಹೇಳುತ್ತೆ ನಮ್ಗೆ. ಈಗ ಒಂದು ನಿಮಿಷ ಕಣ್ಣನ್ನ ಮುಚ್ಕೊಂಡು, ಯಾವುದೇ ರೀತಿಯಲ್ಲಿ ನಮ್ಗೆ ಬ್ರಹ್ಮಜ್ಞಾನ ಪ್ರತಿ ಗಳಿಗೆ ನಮ್ಮ ಹತ್ರ ಬರ್ತಾ ಇದೆ, ಬ್ರಹ್ಮನ ಅರಿವು ನಮ್ಮಲ್ಲಿ ಮಿಡಿತಾ ಇದೆ, ಅದನ್ನ ಹೇಳ್ಕೊಡುವಂತ ಗುರುಗಳು ನಮ್ಗೆ ಸಿಕ್ಕಿರ್ಬೋದು, ಅವರು ಜ್ಞಾನವನ್ನ ನಮ್ಗೆ ನೀಡಿರ್ಬೋದು. ಆ ಜ್ಞಾನಕ್ಕೆ ನನ್ನ ಸಂಪೂರ್ಣ ಮನಸ್ಸು, ಹೃದಯ ತೆರೆದಿಡ್ತೀನಿ. ಅದಕ್ಕೆ ಏನ್ ಬೇಕೋ ಆತ್ಮಜ್ಞಾನ ಸಾಧನೆಗೆ, ಆತ್ಮನಿಷ್ಠತೆಗೆ, ಅದರಲ್ಲಿ ನನ್ನನ್ನ ನಾನು ತೊಡಗಿಸ್ಕೋತೀನಿ ಅಂತ ಶಾಂತವಾಗಿ ಮನಸ್ಸನ್ನ ಇಟ್ಕೊಂಡು, ಆ ದೃಢವಾದ ಸಂಕಲ್ಪ ನಮ್ಮಲ್ಲಿಟ್ಕೊಂಡು, ಸಾಕ್ಷಿಯ ಶಾಂತಿ ಅಲ್ಲಿ ನೆಲೆಸೋಣ. ಆಳವಾಗಿ ಉಸಿರಾಡೋಣ. ಬ್ರೀತ್ ಇನ್ ಅಂಡ್ ಔಟ್ ವೆರಿ ಡೀಪ್ಲಿ, ಸ್ಲೋಲಿ, ನಮ್ಮದೇ ಆದ ಗತಿಯಲ್ಲಿ.
ಈ ಉಸಿರಾಟ ಬದಲಾಗ್ತಾ ಇದೆ, ಚಲಿಸ್ತಾ ಇದೆ, ಬದಲಾಗ್ತಾ ಇದೆ. ಆದ್ರೆ ಉಸಿರಾಟದ ಅರಿವು ಯಾವ ಸಾಕ್ಷಿಗೆ ಇದೆಯೋ ಆ ಸಾಕ್ಷಿ ಬದಲಾಗೋದೇ ಇಲ್ಲ. ಆ ಸಾಕ್ಷಿ ನಾನು, ಆ ಸಾಕ್ಷಿಯ ಸ್ಥಾನವನ್ನ ತೆಗೆದುಕೊಂಡು ಸಾಕ್ಷಿ ಜೊತೆಯಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಣ. ಉಸಿರಾಟ ಈಗ ತನ್ನಷ್ಟಕ್ಕೆ ತಾನೇ ನಡೀಲಿ, ಸಾಕ್ಷಿಯಾಗಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕಣ್ಣನ್ನ ತೆಗೆಯೋಣ. ಈಗ ಮತ್ತೊಂದು ಗಣೇಶನ ಕಥೆ. ಈ ಕಥೆಯಲ್ಲಿ ಕುಬೇರ ಬರ್ತಾನೆ. ನಮ್ಮ ಆರ್ಕಿಟೆಕ್ಟ್ಸ್ ಮನೆ ಕಟ್ಟಿದಾಗ, ಡಿಸೈನ್ ಮಾಡಿದಾಗ, ಸೈಟಲ್ಲಿ ಕನ್ಸ್ಟ್ರಕ್ಷನ್ ಶುರುವಾದ್ರೆ ಮೇಸ್ತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಯಾವಾಗ್ಲೂ ಸೌತ್ ವೆಸ್ಟ್ ಇಂದ ಶುರು ಮಾಡ್ತೀನಿ ಮೇಡಮ್ ಅಂತ ಸುಮಾರು ಜನ ಮೇಸ್ತ್ರಿಗಳು ನಂಗೆ ಹೇಳಿದ್ದಾರೆ. ಯಾಕೆ ಅಂತ ನಾನು ಕೇಳಿದ್ರೆ, ಅದ್ ಕುಬೇರನ್ ಮೂಲೆ ಮೇಡಮ್. ನಮ್ ಜೀವನಕ್ಕೆ ಕುಬೇರನ ಆಶೀರ್ವಾದ ಬೇಕು, ತುಂಬಾ ಹಣ ಇರ್ಬೇಕು, ತುಂಬಾ ಐಶ್ವರ್ಯ ಇರ್ಬೇಕು ಜೀವನದಲ್ಲಿ ಅಂತ ಅವ್ರಿಗೆ ಧರ್ಮ, ಅವ್ರ ವೃತ್ತಿಯಿಂದ ಸಂಪಾದನೆ ಮಾಡ್ಬೇಕು ಅಂತಾನೆ ಅವ್ರು ನೋಡ್ತಾ ಇರೋದು, ಧಾರ್ಮಿಕವಾದಂತ ರೀತಿಯಲ್ಲಿ. ಸರಿ, ಅವನು ಕುಬೇರನ ಮೂಲೆಯಿಂದ ಅವ್ರು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಈ ಕುಬೇರ ಅನ್ನೋನು ಯಾರು ಅಂತ ನಾವು ಪ್ರಶ್ನೆ ಹಾಕಿದ್ರೆ, ಕುಬೇರ ಅನ್ನೋನು ಶಿವನಿಂದ ತುಂಬಾ ತಪಸ್ಸನ್ನ ಮಾಡಿ ಶಿವನಿಂದ ವರ ಪಡ್ಕೊಳ್ತಾನೆ. ಯಾವ ವರ ಪಡ್ಕೊತಾನೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಏನೇನೋ ರೀತಿಯಲ್ಲಿ ಎಲ್ಲ ಐಶ್ವರ್ಯ ಇದೆಯೋ, ವಜ್ರ, ವೈಡೂರ್ಯ, ಬಂಗಾರ, ಧನ, ಎಲ್ಲ ಏನೇನೆಲ್ಲ ಇದೆಯೋ ಎಲ್ಲದಕ್ಕೂ ಅವನು ಅಧಿಪತಿ, ಅವನ್ ಕಂಟ್ರೋಲರ್, ಹಿ ಇಸ್ ದ ಕಸ್ಟೋಡಿಯನ್. ಅದು ಅವಂದೇ ಅಲ್ಲ, ಆಕ್ಚುಲಿ ಹಿ ಇಸ್ ದ ಕಸ್ಟೋಡಿಯನ್ ಅಷ್ಟೇ. ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಈಸ್ ಲೈಕ್ ಅ ಟ್ರಸ್ಟಿ ಅಂತ ನಾವು ಹೇಳ್ಬೋದು. ಕಸ್ಟೋಡಿಯನ್ಶಿಪ್, ಗಾರ್ಡಿಯನ್ಶಿಪ್ ಅವನು ಕೊಟ್ಟಿದ್ದಾನೆ, ಶಿವ ಕೊಡ್ತಾನೆ. ಅವನಿಗೆ ಪುಷ್ಪಕ ವಿಮಾನ ಕೂಡ ಕೊಡ್ತಾನಂತೆ ಶಿವ. ಆ ರೀತಿ ಒಂದ್ 2-3 ವರಗಳನ್ನ ಕೊಡ್ತಾನೆ. ಸೊ ಶಿವನಿಂದ ಬಂದಂತ ವರದಿಂದ ಕುಬೇರ ಬಹಳ ಧನವಂತ. ಇಡೀ ಪ್ರಪಂಚದಲ್ಲಿ ಅವನೇ ಧನವಂತ ಆಗಿರ್ತಾನೆ. ಇದು ರೂಢಾರ್ಥ ನೋಡ್ತಾ ಇದೀವಿ ನಾವು ಮೊದಲು. ಸೊ ರೂಢಾರ್ಥದ ಕಥೆ ಪ್ರಕಾರ ಅವನು ಅತೀ ಧನವಂತ ಆದ್ಮೇಲೆ ಒಂದ್ ದೊಡ್ಡ ಬಂಗ್ಲೆ ಮನೆ ಕಟ್ಸಿದ್ರೆ, ಅಥವಾ ಒಂದು ಹೊಸ ಕಾರ್ ತಗೊಂಡ್ರೆ, ಏನೋ ಒಂದು ವೆರಿ ಎಕ್ಸ್ಪೆನ್ಸಿವ್ ಪರ್ಚೇಸ್ ನಾವು ಮಾಡಿದಾಗ ಸಂಪೂರ್ಣ ತೃಪ್ತಿ ಆಗೋದು ಯಾವಾಗ?
ಅದನ್ನ ಬೇರೆಯವರಿಗೆ ತೋರ್ಸ್ಕೋಬೇಕು ನಾವು. ಅದಕ್ಕೆ ಮನೆಗ್ ಕರಿತೀವಿ ಜನರನ್ನ, ಹೊಸದಾಗಿ ಮನೆ ಕಟ್ಟಿದಾಗ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ, ಅದ್ರ ಒಳ್ಳೆ ಫೀಚರ್ಸ್ ಎಲ್ಲ ಪಾಯಿಂಟ್ ಔಟ್ ಮಾಡ್ತೀವಿ. ಅಥವಾ ಹೊಸ ಕಾರ್ ತಗೊಂಡ್ರೆ ಅದನ್ನ ತಗೊಂಡು ಒಂದ್ ಟ್ರಿಪ್ ಹೋಗ್ತೀವಿ. ಸೊ ಆ ರೀತಿ ಕುಬೇರನ್ಗೆ ಏನಾಯ್ತು, ಎಲ್ಲ ಧನ ಕನಕ ಅವನ್ ಕಂಟ್ರೋಲ್ ಅಲ್ಲಿ ಬಂದ ತಕ್ಷಣ, ಜೊತೆಗೆ ಇದೆಲ್ಲ ಇರೋದ್ರ ಜೊತೆಗೆ ಅವನ್ಗೆ ಒಂದು ಪ್ರೈಡ್ ಬಂದ್ಬಿಡ್ತು, ಆರೋಗೆನ್ಸ್, ಗರ್ವ. ನಾನೇ ಅತಿ ಧನವಂತ ಅನ್ನೋ ಒಂದು ಗರ್ವ ಬಂದ್ಬಿಡ್ತು. ಬೇರೆಯವ್ರ ಜೊತೆ ಬೇರೆಯವ್ರಿಗೆ ಇದನ್ನೆಲ್ಲ ತೋರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು ದೊಡ್ಡ ಒಂದು ಡಿನ್ನರ್ ಆರ್ಗನೈಸ್ ಮಾಡ್ತಾನೆ. ಎಲ್ಲ ದೇವತೆಗಳನ್ನೆಲ್ಲ ಇನ್ವೈಟ್ ಮಾಡ್ಬಿಟ್ಟು ದೊಡ್ಡ ಡಿನ್ನರ್ ಆರ್ಗನೈಸ್ ಮಾಡ್ಬಿಟ್ಟು, ಶಿವನಿಂದ ಬಂತು ಒಂದ್ ಕಡೆ, ಶಿವನಿಂದ ಬಂತು ಅನ್ನೋದು ಸ್ವಲ್ಪ ಮರ್ತಂಗಾಗ್ಬಿಟ್ಟಿರುತ್ತೆ ಅವನ್ಗೆ. ಇನ್ನೊಂದ್ ಕಡೆ ಶಿವನ ಬಗ್ಗೆ ಸ್ವಲ್ಪ ತಿರಸ್ಕಾರ, ಅಂದ್ರೆ ತೋರ್ಸ್ಕೊಳ್ಳೋ ತರ ಅಲ್ಲ, ಎಲ್ಲೋ ಮನಸ್ಸು ಹಿನ್ನೆಲೆಯಲ್ಲಿ ಇದೆ ಅದು. ಇವನ್ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಓಡಾಡುವಂತ ವೈರಾಗಿ, ಒಬ್ಬ ಭಿಕ್ಷುಕ ಅವನು. ನನ್ನ ಧನ ಕನಕ ಎಲ್ಲಿ, ಅವನು ಎಲ್ಲಿ, ಆ ರೀತಿ ಒಂದು ಭಾವನೆ ಇದೆ. ಸರಿ, ಎಲ್ರಿಗೂ ಆಹ್ವಾನ ಪತ್ರಿಕೆ ಕಳಿಸಿದ್ಮೇಲೆ ಪರ್ಸನಲ್ ಆಗಿ ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿನ ಇನ್ವೈಟ್ ಮಾಡ್ತಾನೆ, ನೀವು ಬರ್ಲೇಬೇಕು ಅಂತ. ಶಿವನ್ಗೆ ಗೊತ್ತಾಗತ್ತೆ, ಓ ಇವನ್ಗೆಲ್ಲ ಸಿಕ್ಕಾಪಟ್ಟೆ ಗರ್ವ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ, ಇಲ್ಲಪ್ಪ ನಾನ್ ಬರಕ್ಕಾಗಲ್ಲ, ನಮ್ಮಿಬ್ರಿಗೂ ಬರಕ್ ಆಗ್ತಿಲ್ಲ, ಆದ್ರೆ ನಾನ್ ಮುದ್ದು ಮಗ ಗಣೇಶ ಅವನನ್ನ ಕಳಿಸ್ಕೊಡ್ತೀನಿ, ನೀನ್ ಅವನನ್ನ ಚೆನ್ನಾಗಿ ನೋಡ್ಕೋಬೇಕು, ಅವನನ್ನ ತೃಪ್ತಿ ಪಡಿಸ್ಬೇಕು, ನೀನ್ ಹೂ ಅಂತಂದ್ರೆ ಅದಕ್ಕೆ ನಾನು ಕಳಿಸ್ಕೊಡ್ತೀನಿ ಅಂತ. ಅವನ್ ಖುಷಿಯಾಗಿ ಒಪ್ಕೋತಾನೆ ಕುಬೇರ. ಸರಿ, ಬರ್ತಾನೆ ಗಣೇಶ, ಬರ್ತಾನೆ, ಎಲ್ಲ ತುಂಬಾ ಜನ ದೇವರುಗಳು ದೇವತೆಗಳು ಎಲ್ಲ ಬರ್ತಾರೆ, ದೊಡ್ಡ ಅರಮನೆ ನೋಡ್ತಾ ಇದ್ದಾರೆ. ಬಗೆಯಾಗಿ ತಿಂಡಿ ತಿನಿಸುಗಳನ್ನ ಮಾಡ್ಸಿರ್ತಾನೆ. 500-600 ಬಗೆ ಇರುತ್ತಲ್ಲಿ ತಿಂಡಿ ತಿನಿಸುಗಳು. ಎಷ್ಟು ಬಿಗ್ ಟೇಬಲ್ಸ್ ಲೋಡೆಡ್ ಅಂಡ್ ಲೋಡೆಡ್ ವಿತ್ ಫುಡ್. ಸರಿ, ಗಣೇಶ ಬಂದ್ ಕೂತ್ಕೊಂಡ್ಬಿಟ್ಟು ತಿನ್ನಕ್ ಶುರು ಮಾಡ್ತಾನೆ. ಏನು 1 ನಿಮಿಷಕ್ಕೆ ಅಷ್ಟು ಖಾಲಿ. ಬರೀ ತನಗ್ ಬಡಿಸಿದ್ದಲ್ಲ, ಎಲ್ಲ ದೇವತೆಗಳಿಗೆ ಅಂತ ಇವನು ಇಡ್ಸಿರ್ತಾನಲ್ಲ, ಅದಷ್ಟು 1 ಕ್ಷಣಕ್ಕೆ ಖಾಲಿ ಮಾಡ್ಬಿಡ್ತಾನೆ. ಮತ್ತೆ ಇನ್ನೊಂದ್ ಸ್ವಲ್ಪ ಬೇಕು ಅಂತಾನೆ, ನಂಗೆ ಹೊಟ್ಟೆನೆ ತುಂಬ್ಲಿಲ್ಲ ಅಂತಾನೆ. ಸರಿ, ಕುಬೇರ ಇನ್ನೊಂದ್ ಸ್ವಲ್ಪ ತಗೊಂಡ್ ಬನ್ನಿ ಅಂತಾನೆ ಅಡುಗೆಯವ್ರಿಗೆ. ಅವ್ರು ಇರೋದೆಲ್ಲ ಅಡುಗೆ ಮನೇಲಿ ಇರೋದನ್ನೆಲ್ಲ ತಂದು ಬಡಿಸ್ತಾರೆ, ಇವನು 1 ಕ್ಷಣಕ್ಕೆ ಖಾಲಿ ಮಾಡ್ತಾ ಇದ್ದಾನೆ. ಮುಗ್ದೋಯ್ತು, ಅಡುಗೆ ಮಾಡಿದ್ದೆಲ್ಲ ಮುಗ್ದೋಯ್ತು. ಯಾರು ದೇವತೆಗಳಿಗೂ ಯಾರಿಗೂ ಊಟ ಸಿಕ್ಕಿಲ್ಲ, ಗಣೇಶಂಗ್ ಹೊಟ್ಟೆ ತುಂಬಲಿಲ್ಲ. ಆಗ ಕುಬೇರ ಅಂತಾನೆ, ಒಂದ್ ಸ್ವಲ್ಪ ಇರಪ್ಪ, ಒಂದ್ ಅರ್ಧ ಗಂಟೆ ಇದ್ರೆ ಹೊಸ ಅಡುಗೆ ಮಾಡ್ತಾ ಇದಾರೆ, ಎಲ್ಲ ಬಿಸಿ 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 ಬಂದ್ಬಿಡುತ್ತೆ ನಿನ್ಗೆ, ಒಂದ್ ಸ್ವಲ್ಪ ಕೂತ್ಕೊಂಡಿರ್ತೀಯ? ಆಗಲ್ಲ, ನಂಗೆ ಹಸುವು ಅಂತಾನೆ ಗಣೇಶ. ಸರಿ, ಏನೂ ಇಲ್ವಾ? ಅಲ್ಲಿದ್ದಿದ್ದ ತಟ್ಟೆ, ಮೇಜು, ಕುರ್ಚಿ ಎಲ್ಲ ತಿನ್ಬಿಡ್ತಾನೆ, ಎಲ್ಲ ತಿನ್ನಕ್ ಶುರು ಮಾಡ್ಬಿಡ್ತಾನೆ. ಕುಬೇರನ್ ಅವನ್ಗೆ ಹೆದರಿಕೆ ಆಗ್ಬಿಡ್ತೀನಿ, ನನ್ನ ಅರಮನೆನೇ ತಿಂದಾಕ್ಬಿಡ್ತಾನೆ, ನನ್ಗೇನು ಉಳ್ದಿರೋದೇ ಇಲ್ಲ, ಪ್ರಪಂಚದಲ್ಲಿ ಇರುವಂತ ಧನ ಕನಕ ಎಲ್ಲ ಇವನ್ ತಿನ್ಬಿಟ್ರೆ ನಾನ್ ಯಾವ್ದಕ್ ಅಧಿಪತಿ ಆಗ್ತೀನಿ. ಓಡೋಗ್ತಾನೆ ಮತ್ತೆ ಕೈಲಾಸಕ್ಕೆ, ಶಿವನ ಹತ್ರ ಹೋಗಿ ಕೈ ಮುಗ್ದು, ನನ್ ತಪ್ಪಾಯ್ತು, ನಾನು ಏನೋ ಅಹಂಕಾರದಲ್ಲಿ ಮೆರಿತಾ ಇದ್ದೆ, ನನ್ ಮರ್ತೆ ಹೋಗಿತ್ತು, ನಿನ್ನ ಕೃಪೆಯಿಂದ ಎಲ್ಲ ಬಂದಿರೋದು ಅಂತ, ನಾನ್ ಸಂಪಾದಿಸ್ಕೊಂಡೆ, ನಾನ್ ತಪಸ್ ಮಾಡ್ದೆ, ನನಗ್ ಸೇರ್ಬೇಕು ಎಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ ನಾನು, ದಯವಿಟ್ಟು ನನ್ ಕ್ಷಮಿಸ್ಬಿಡು, ಹೆಂಗಪ್ಪ ನಿನ್ ಮಗನ್ನ ನಾನ್ ಸಮಾಧಾನ ಮಾಡಿಸೋದು, ಅವನ್ ಹೊಟ್ಟೆ ಹೇಗ್ ತುಂಬಿಸೋದು ನನ್ ಹೇಳ್ಕೊಡು ಅಂತ. ಶಿವ ಅಂತ ತುಂಬಾ ಸುಲಭ, ನೀನ್ ವಾಪಸ್ ಹೋಗ್ಬಿಟ್ಟು ಒಂದ್ ಹಿಡಿ ಅನ್ನ, ಒಂದೇ ಒಂದ್ ಹಿಡಿ ಅನ್ನನ ಸಂಪೂರ್ಣ ನಮ್ರತೆ ಭಕ್ತಿ ಪ್ರೀತಿಯಿಂದ ಅವನಿಗೆ ತಿನ್ನಿಸ್ಬಿಡು, ತೃಪ್ತನಾಗ್ಬಿಡ್ತಾನೆ. ಆಗ ಕುಬೇರ ಹೋಗಿ ಒಂದು ಹಿಡಿ ಅನ್ನನ ತುಂಬಾ ಭಕ್ತಿಯಿಂದ ಪ್ರೀತಿಯಿಂದ ನಮ್ರತೆಯಿಂದ ಗಣೇಶನ್ ತಿನ್ನಿಸ್ತಾನೆ. ಗಣೇಶ ತೃಪ್ತನಾಗ್ಬಿಡ್ತಾನೆ. ಈ ಕಥೆ ಗೂಢಾರ್ಥ ಏನಿರ್ಬೋದು ಅಂತ ನಾವು ನೋಡಿದ್ರೆ, ನಮಗೂ ಕೂಡ ಜೀವನದಲ್ಲಿ
ವೆನ್ ಥಿಂಗ್ಸ್ ಗೋ ವೆಲ್ ಮರ್ತು ಬಿಡ್ತೀವಿ. ಎಲ್ಲವೂ ಭಗವಂತನಿಂದ ಬಂದಿದೆ, ಭಗವಂತನ ಕೃಪೆಯಿಂದ ನಡೀತಾ ಇದೆ, ಅವನ ಚೈತನ್ಯದಿಂದ ನಡೀತಾ ಇದೆ ಅಂತ ಮರ್ತು ಹೋಗ್ಬಿಡ್ತೀವಿ. ಮರ್ತು ಬಿಟ್ಟು ಒಂಥರ ಗರ್ವ ಬಂದ್ಬಿಡುತ್ತೆ. ಇದು ಆಧ್ಯಾತ್ಮ ಸಾಧನೆಯಲ್ಲೂ ಕೂಡ ಆಗ್ಬೋದು. ನಾನ್ ದಿನಕ್ಕೆ ಎಷ್ಟೆಷ್ಟು ಸಾಧನೆ ಮಾಡ್ತೀನಿ ಗೊತ್ತಾ? ಬ್ರಹ್ಮ ಮುಹೂರ್ತದಲ್ಲಿ ದಿನಾ ಎದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು 20 ವರ್ಷದಿಂದ ಕಂಟಿನ್ಯೂಸ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಸಾಧನೆ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಗ್ರೇಟ್ ಐಸೆ. ಅದಕ್ಕೂ ಬರ್ಬೋದು. ಸೊ ಯಾವುದಕ್ಕೆ ಗರ್ವ ಬಂದ್ಬಿಡತ್ತೆ ಅಂತ ಹೇಳಕ್ಕಾಗಲ್ಲ. ಡೂವರ್ಶಿಪ್, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಸುಲಭವಾಗಿ ನಮ್ಮಲ್ಲಿ ಎದ್ಬಿಡುತ್ತೆ. ನಾನು ದೇಹ ಭಾವ ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತೋ ಸುಲಭವಾಗಿ ಎದ್ಬಿಡುತ್ತೆ. ಅದು ಬಹಳ ಕೇರ್ಫುಲ್ ಆಗಿ ಎಚ್ಚರವಾಗಿರ್ಬೇಕು ನಾವು, ಬರ್ದೇ ಇರೋ ರೀತಿ ನೋಡ್ಕೋಬೇಕು. ಅಂದ್ರೆ ಶಿವ ವೈರಾಗಿ ಅಂದ್ರೆ ಅವನು he is not dependent on any external object or stimulation or process or person or anything. ಅರ್ಧ ಮುಚ್ಚಿರುವಂತ ಕಣ್ಣು ಅವನಲ್ಲಿ. ಏನ್ ಬರುತ್ತೋ ಅದು ಸ್ವೀಕಾರ ಜ್ಞಾನಿಗೆ. ಭಿಕ್ಷಾ ಪಾತ್ರೆ ಅಂದ್ರೆ ಇದೇ ಬೇಕು ಅದೇ ಬೇಕು ಅಂತ ಜ್ಞಾನಿ ಕೇಳೋದೇ ಇಲ್ಲಲ್ಲ. ಏನ್ ಬಂದ್ರೂ ಸ್ವೀಕಾರ ಮಾಡ್ತಾನೆ ಜ್ಞಾನಿ. ಅದನ್ನ ಅರ್ಗಿಸ್ಕೊಳ್ತಾನೆ, ಸ್ಥಿತಪ್ರಜ್ಞವಾಗಿರ್ತಾನೆ. ಇದೇ ಬೇಕು ಅದೇ ಬೇಕು ಅಂತ ಹಿ ಈಸ್ ಅಬೌವ್ ಲೈಕ್ ಅಂಡ್ ಡಿಸ್ಲೈಕ್. ಅದಕ್ಕೆ ಅವ್ನು ಕೇಳೋದೇ ಇಲ್ಲ. ಕಷ್ಟ ಬಂದ್ರೆ ನಂಗೆ ಬೇಡ ಅನ್ನಲ್ಲ, ಸುಖ ಬಂದ್ರೆ ನಾನು ಇದನ್ನ ಬಿಟ್ಕೊಡಲ್ಲ, ನನ್ಗೆ ಇದು ಹೋಗ್ಲೇಬಾರ್ದು ಅಂತ ಅವನ್ಗೆ ಅನ್ಸೋದೇ ಇಲ್ಲ. ಬಿಕಾಸ್ ಹಿ ಈಸ್ ಇಂಡಿಪೆಂಡೆಂಟ್. ಒಳಗಿರುವಂತಹ ನಿಧಿಯನ್ನ ಕಂಡ್ಕೊಂಡು ಅಲ್ಲೇ ಅದೇ ನನ್ನ ಸ್ವರೂಪ ಅಂತ ಅವ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಸೊ there is no kind of dependence on the outer world, not even on the state of his own body, mind, intellect for happiness. I am happiness, I am bliss ಅಂತ ಶಿವ ಸದಾ ತೃಪ್ತನು. ಕುಬೇರಂತರ ನಮಗೂ ಎಲ್ಲಾದ್ರೂ ಅಹಂಕಾರ ಯಾವುದೋ ಸಣ್ಣ ವಿಚಾರಕ್ಕಿರ್ಬೋದು, ದೊಡ್ಡ ವಿಚಾರಕ್ಕಿರ್ಬೋದು, ಅದ್ ಬಂದ್ಬಿಟ್ರೆ ಚಿತ್ತಶುದ್ಧಿ ಕಡಿಮೆ ಆಗ್ಬಿಡುತ್ತೆ. ಇಟ್ ಕ್ಲೌಡ್ಸ್ ದ ಮೈಂಡ್, ಕ್ಲೌಡ್ಸ್ ದ ಇಂಟೆಲೆಕ್ಟ್. ಸತ್ಯ ಬೇಗ ಗೋಚರ ಆಗೋದಿಲ್ಲ. ಜ್ಞಾನ ಮಾರ್ಗಕ್ಕೆ ಬರ್ಬೇಕಾದ್ರೆ ಚಿತ್ತಶುದ್ಧಿ ಇರ್ಬೇಕು. ಸೊ ಅವನು ಶಿವ ಪಾರ್ವತಿಯರನ್ನ ನೆನಪು ಮಾಡ್ಕೊಂಡಿದ್ದಾನೆ. ಇನಫ್ ಟು ಗೋ ಅಂಡ್ ಇನ್ವೈಟ್. ಕೈಲಾಸಕ್ಕೆ ಸುಮ್ನೆ ಇನ್ವಿಟೇಷನ್ ಕಳಿಸ್ಲಿಲ್ಲ. ಕುಬೇರ ಕೈಲಾಸಕ್ಕೆ ಹೋಗಿ ಇನ್ವೈಟ್ ಮಾಡ್ದ. ಅಂದ್ರೆ ಸ್ವಲ್ಪ ಇದೆ ಇನ್ನು ಆತ್ಮದ ಕಡೆ ಒಲವು, ಭಗವಂತನ ಕಡೆ ಒಲವು ಇದೆ. ಆದ್ರೆ ಐ ಆಮ್ ಸೋ ಗ್ರೇಟ್ ಅನ್ನೋದಿದೆ. ನಿನ್ನಿಂದ ಎಲ್ಲವೂ ನಿನ್ನಿಂದ ಅಂತ ಮರ್ತು ಬಿಟ್ಟು ನನ್ನಿಂದ ಎಲ್ಲವೂ ನನ್ನಿಂದ ಅನ್ನೋದಿದೆ. ಅದಕ್ಕೆ ಶಿವ ಏನಂತಾನೆ, ನಾನ್ ಬರಲ್ಲಪ್ಪ, ನನ್ ಮಗನ್ ಕಳಿಸ್ತೀನಿ. ಮಗ ಯಾರು? ಸಾಧಾರಣ ಮಗನ? ಗಣಗಳಿಗೆಲ್ಲ ಈಶಾ, ಗಣನಾಥ, ಗಣೇಶ. ಅಂದ್ರೆ ಗಣೇಶ ರೆಪ್ರೆಸೆಂಟ್ಸ್ ದ ಹೋಲ್ ಮಲ್ಟಿಟ್ಯೂಡ್ ಆಫ್ ಬೀಯಿಂಗ್ಸ್ ಇನ್ ಕ್ರಿಯೇಷನ್. ನಮ್ಗೆ ಧರ್ಮ ಚೌಕಟ್ಟಲ್ಲಿ ಪಂಚಮಹಾಯಜ್ಞ. ಯಾವ್ಯಾವ ಯಜ್ಞ ಇದೆ? ದೇವಯಜ್ಞ, ದೇವತೆಗಳನ್ನ ಪೂಜೆ ಮಾಡೋದು. ಪಿತೃಯಜ್ಞ, ನಮ್ಮ ಪಿತೃಗಳನ್ನ, ವೃದ್ಧರನ್ನ, ನಮ್ಮ ತಂದೆ ತಾಯಿಗಳನ್ನ, ಅವರನ್ನ ಚೆನ್ನಾಗಿ ನೋಡ್ಕೊಡೋದು, ಅವ್ರ ಕಡೆ ಗೌರವ ಇಟ್ಕೊಡೋದು. ಮತ್ತೆ ಭೂತಯಜ್ಞ, ಎಲ್ಲ ಪ್ರಾಣಿ ಪಕ್ಷಿಗಳು ಸುತ್ತಮುತ್ತ ಇರುವಂತ ಅವಕ್ಕೆ ಏನನ್ನ ನಾವು ಸಹಾಯ ಮಾಡ್ಬೋದು. ಮನುಷ್ಯ ಯಜ್ಞ, ನಮ್ ಸುತ್ತಮುತ್ತ ಇರುವಂತ ಮನುಷ್ಯರಿಗೆ ಹೇಗೆ ಸೇವೆ ಮಾಡ್ಬೋದು. ಋಷಿ ಯಜ್ಞ, ಶಾಸ್ತ್ರಗಳಿಂದ ಋಷಿ ಮುನಿಗಳಿಂದ ಬಂದಂತ ಜ್ಞಾನವನ್ನ ನಾವು ಹೇಗೆ ಹಂಚ್ಕೋಬಹುದು. ಅದು 5ನೇ ಯಜ್ಞ ಒಂದ್ ಬಿಟ್ರೆ ಗಣೇಶನನ್ನ ಇವನು ಗಣೇಶನಿಗೆ ಔತ್ನ ಕೊಡೋದು ಅಂತ ಹೇಳಿದ್ರೆ he is satisfying all the 4 yajnas ಅಲ್ಲಿ. He represents the devas, he represents human beings, he represents animals and birds, he represents elders. Ganesha is representing everybody.
ಪಂಚಭೂತಗಳನ್ನು ಕೂಡ ಅಧಿಪತಿ. ಸೊ ಶಿವ ಏನ್ ಮಾಡ್ತಾನೆ, ಅವನಿಗೆ ಕರ್ಮಯಜ್ಞವನ್ನ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಲೋಕ ಸೇವೆ ಮಾಡು, ಲೋಕಹಿತ ಸೇವೆ ಮಾಡು, ಕರ್ಮಯಜ್ಞ ಮಾಡು, ನಿನ್ ಚಿತ್ತ ಶುದ್ಧಿ ಮಾಡ್ಕೋ ಅಂತ ಕಳ್ಸಿದ್ದಾನೆ ಗಣೇಶನಿಗೆ ಇವನು ಕೊಡ್ತಾ ಕೊಡ್ತಾ ಕೊಡ್ತಾ, ಆದ್ರೆ ಇವನು ಯಾವ ಭಾವನೆಯಿಂದ ಕೊಡ್ತಾ ಇದ್ದಾನೆ? ಐ ಆಮ್ ದ ಡೂವರ್, ಐ ಶುಡ್ ಎಂಜಾಯ್ ದ ಫ್ರೂಟ್ಸ್ ಆಫ್ ಮೈ ಆಕ್ಷನ್ ಅಂತ ಕೊಡ್ತಾ ಇದ್ದಾನೆ. ಆದ್ರಿಂದ ಗಣೇಶನ ಹೊಟ್ಟೆ ತುಂಬ್ತಾ ಇಲ್ಲ. ನಾವು ಲೋಕದಲ್ಲಿ ಹೋಗಿ ಸಮಾಜ ಸೇವೆ ಮಾಡ್ಬೇಕು ಅಂತ ಹೋದಾಗ ತುಂಬಾ ಜನ ಈಗ ಸಮಾಜ ಸೇವೆ ಮಾಡೋದಕ್ಕೆ ಹೋಗ್ತಾರೆ. ಅವ್ರಿಗೆ ಆಧ್ಯಾತ್ಮ ಹಿನ್ನೆಲೆ ಇರ್ಬೋದು, ಇಲ್ದೇ ಇರ್ಬೋದು. ಅವ್ರು ಸಮಾಜ ಸೇವೆಯನ್ನ ಮಾಡಿದಾಗ ಇದರಿಂದ ನನಗ್ ಕೀರ್ತಿ ಬರ್ಬೇಕು, ನನಗ್ ಹೆಸರು ಬರ್ಬೇಕು, ಜನರು ನನ್ನನ್ನ ಪ್ರಶಂಸೆ ಮಾಡ್ಬೇಕು, ಆ ಎಲ್ಲ ಆಸೆಗಳನ್ನ ಇಟ್ಕೊಂಡು ಹೋದಾಗ, ಅಥವಾ ನಾನು ಯಾರಿಗೆ ಸೇವೆ ಮಾಡ್ತೀನೋ ದೇ ಶುಡ್ ಫೀಲ್ ಬಿಹೋಲ್ಡನ್ ಟು ಮಿ. ನೋಡಿದ್ರ, ಇವರಿಂದಾನೇ ನಾನು ಉದ್ಧಾರ ಆಗ್ತಾ ಇರೋದು ಅನ್ನೋ ಒಂದು ಭಾವನೆ ಅವರಲ್ಲಿ ಬರ್ಬೇಕು. ದೇ ಶುಡ್ ಥ್ಯಾಂಕ್ ಮೀ. ಆತರ ಎಲ್ಲ ನಾವು ಇಟ್ಕೊಂಡು ಹೋದಾಗ ಏನಾಗ್ತಾ ಇದೆ? ಕಾಮ್ಯ ಸೇವೆ ಆಗತ್ತೆ. ಏನು ಮಾಡದೇ ಇರೋದಕ್ಕಿಂತ ಒಳ್ಳೇದು. ಆದ್ರೆ ನಿಷ್ಕಾಮ ಸೇವೆ ಆಗ್ಬೇಕು. ಈ ದೇಹ ಮನಸ್ಸು ಬುದ್ಧಿಯ ಮೂಲಕ ನಡೀಲಿ. ಅಲ್ಲಿರೋದು ಆತ್ಮತತ್ವನೇ, ಅಲ್ಲಿರೋರು ಕೂಡ ಈಶ್ವರನೇ. ಈಶ್ವರನ ಸೇವೆಯನ್ನ ಈಶ್ವರನೇ ಮಾಡ್ತಾ ಇದ್ದಾನೆ. ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್, ಡೆಮೋಕ್ರಸಿಗೆ ಹೇಳ್ತೀವಲ್ಲ ನಾವು. ಸೊ ನಿಷ್ಕಾಮ ಸೇವೆ ಅಂದ್ರೆ ಫಾರ್ ಗಾಡ್, ಬೈ ಗಾಡ್, ಆಫ್ ಗಾಡ್. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ರಮಣರು ಹೇಳ್ತಾರೆ ಉಪದೇಶ ಸಾರಂನಲ್ಲಿ. ಚಿತ್ತವನ್ನ ಶುದ್ಧಿ ಮಾಡುತ್ತೆ, ಮುಕ್ತಿ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾವ ತರದ ಸೇವೆ? ಈಶ್ವರನಿಗೆ ಎಲ್ಲವೂ ಅರ್ಪಿತ. ನ ಇಚ್ಛಯಾ ಕೃತಂ, ನನ್ಗೆ ಯಾವ ಇಚ್ಛೆನೂ ಇರ್ಕೂಡ್ದು. ಇಹ ಪರ, ನನಗೆ ದೇವತಾ ಸ್ಥಾನ ಸಿಕ್ಲಿ, ನನಗೆ ಸ್ವರ್ಗ ಸಿಕ್ಲಿ, ಪರದ್ದು ಇರ್ಕೂಡ್ದು, ಇಹದ್ದು ಇರ್ಕೂಡ್ದು. ಎಲ್ರು ನನ್ನನ್ನು ಹೊಗಳ್ಬೇಕು, ನನ್ನ ಹೆಸರು ಇಲ್ಲಿ ಬರಿಬೇಕು, ಅಲ್ಲಿ ಬರಿಬೇಕು, ಎಲ್ರಿಗೂ ಗೊತ್ತಾಗ್ಬೇಕು, ಪೀಪಲ್ ಶುಡ್ ಬಿ ಗ್ರೇಟ್ಫುಲ್, ಐ ಆಮ್ ಗ್ರೇಟ್, ಅದೆಲ್ಲ ಇಟ್ಕೊಂಡ್ರೆ ನ ಇಚ್ಛೆಯ ಆಗಲ್ಲ. ಅದಕ್ಕೆ ಅವನು ಕರ್ಮಯೋಗದಲ್ಲಿ ತೊಡಗ್ಸಕ್ಕೆ ಹೋಗ್ತಾನೆ. ಕೊನೆಗೆ ಆ ಕರ್ಮಯೋಗದಲ್ಲಿ ಭಕ್ತಿ ಇಲ್ಲ, ಭಕ್ತಿಹೀನವಾದಂತ ಕರ್ಮಯೋಗ ನಡೀತಾ ಇತ್ತು. ಸೊ ಎಷ್ಟು ಕೊಟ್ರೂ ಸಾಕಾಗಲ್ಲ, ಎಷ್ಟು ಕೊಟ್ರೂ ಆಗೋದಿಲ್ಲ. ಆವಾಗ ಅವನು ಬಂದು ಮತ್ತೆ ಭಗವಂತನನ್ನ ವಿತ್ ರಿಯಲ್ ಹ್ಯೂಮಿಲಿಟಿ ಬಂದು ಅಪ್ರೋಚ್ ಮಾಡಿದಾಗ ಗುರು ಸ್ಥಾನದಲ್ಲಿ ಶಿವ ಹೇಳ್ತಾನೆ, ನೋಡಪ್ಪ, ಕರ್ಮಯೋಗಕ್ಕೆ ಭಕ್ತಿನೂ ಇರ್ಬೇಕು, ಜ್ಞಾನನೂ ಇರ್ಬೇಕು. ಪ್ರೀತಿಯಿಂದ ಕೊಡು, ಜ್ಞಾನದಿಂದ ಕೊಡು. ನಾವೊಬ್ರು ಒಂದ್ ಟೀಮ್ ಜೊತೆ ಮಾಡಕ್ ಹೋಗ್ತಾ ಇದ್ವಿ, ಸೋಷಿಯಲ್ ಸರ್ವಿಸ್ ಮಾಡಕ್ಕೆ. ಅವರು ನಾವೆಲ್ಲ ವ್ಯಾನಲ್ಲಿ ಕೂತ್ಕೊಂಡ ತಕ್ಷಣ ಪ್ರತಿ ಸಲ ಅದೇ ಸೆಂಟೆನ್ಸ್ ಹೇಳೋರು, ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಯು ದಿಸ್ ಆಪರ್ಚುನಿಟಿ. ನೀವ್ ಹೋಗ್ಬಿಟ್ಟು ಯಾರ ಸೇವೆ ಅಲ್ಲಿ ಮಾಡ್ತಿರೋ ಮನಸ್ಸಿನಲ್ಲಿ ಥ್ಯಾಂಕ್ ದೆಮ್ ಫಾರ್ ಗಿವಿಂಗ್ ಯು ದಿಸ್ ಆಪರ್ಚುನಿಟಿ ಟು ಪ್ಯೂರಿಫೈ ಯೋರ್ ಸೆಲ್ಫ್. ಡೋಂಟ್ ಫೀಲ್ ಗ್ರೇಟ್ ದಟ್ ಯು ಆರ್ ಹೆಲ್ಪಿಂಗ್ ಸಂಬಡಿ ಅಂತ. ಸೊ ನಿಷ್ಕಾಮ ಕರ್ಮ, ನನ್ನ ಚಿತ್ತಶುದ್ಧಿಗಾಗಿ ಮಾಡ್ತಾ ಇದ್ದೀನಿ, ಅಥವಾ ಈಶ್ವರನಿಗಾಗಿ ಮಾಡ್ತಾ ಇದ್ದೀನಿ, ಈಶ್ವರನ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮಾಡಿದಾಗ, ಯಾವ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಚಿತ್ತಶುದ್ಧಿ ಆಗತ್ತೆ ಅಂತ ಈ ಮೂಲಕ ನಮ್ಗೆ, ಈ ಕಥೆ ಮೂಲಕ ಎತ್ತಿ ಹಿಡಿತಾ ಇದ್ದಾರೆ ಆ ತತ್ವವನ್ನ. ಹಾಗ್ ಮಾಡಿದಾಗ ತೃಪ್ತಿ ಆಯ್ತು ಗಣೇಶನಿಗೆ. ಅಂದ್ರೆ ಯಾವ ಒಂದು ಸ್ಥಿತಿ ಬೇಕೋ ಜ್ಞಾನಿಗೆ, ಆತ್ಮಜ್ಞಾನವನ್ನ ಪಡ್ಕೊಳಕ್ಕೆ ಸಾಧಕನಿಗೆ ಯಾವ ಒಂದು ಮನಸ್ಥಿತಿ ಬೇಕೋ, ಯಾವ ಚಿತ್ತಶುದ್ಧಿ ಬೇಕೋ, ಆ ಚಿತ್ತಶುದ್ಧಿ ಸಿಕ್ತು ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಡೋದಕ್ಕೆ ಅಂತ. ಸೊ ಈ ಒಂದು ಕಥೆಯನ್ನ ನಾನು ಮೆಲ್ಕ್ ಹಾಕ್ತಾ ಇದ್ದಾಗ 2 ಭಗವದ್ಗೀತೆ ಶ್ಲೋಕಗಳು ಜ್ಞಾಪಕ ಬಂತು ನನ್ಗೆ.
ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಇದು 2ನೇ ಚಾಪ್ಟರ್ 47ನೇ ಶ್ಲೋಕ. ಎಲ್ಲ ಕರ್ತವ್ಯಗಳನ್ನು ಮಾಡೋ ಹಕ್ಕು ನಮ್ಗಿದೆ, ಮಾಡ್ಬೇಕು. ಎಲ್ಲ ಏನೇನು ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಸ್ಬೇಕೋ ಅದು ನಡಿಬೇಕು. ಮೊದಲನೇ ಹಂತ ಯಾವುದು? ಅದರ ಫಲ ನಿನಗೆ ಅರ್ಪಿತ ಭಗವಂತ ಅಂತ. ಮಾಡ್ತಾ ಇದ್ದೀನಿ ನಾನು, ಇನ್ನೂ ಡೂವರ್ಶಿಪ್ ಸ್ವಲ್ಪ ಇದೆ, ಆದ್ರೆ ಫಲ ನಿನಗ್ ಕೊಟ್ಬಿಡ್ತಾ ಇದ್ದೀನಿ. ಇದರಿಂದ ಏನ್ ಫಲ ಬರುತ್ತೋ ಅದು ನನ್ನಿಂದ ಅಲ್ಲ, ಎಲ್ಲವೂ ನಿನ್ನಿಂದಾನೆ. ಆ ಫಲಕ್ಕೆ ನನಗೆ ಲೆಟ್ ಮೀ ನಾಟ್ ಹ್ಯಾವ್ ಅಟ್ಯಾಚ್ಮೆಂಟ್. ಫಲದ ಬಗ್ಗೆ ನನಗೆ ಮೋಹ ಬೇಡ, ನನಗೆ ಚಿಂತೆ ಬೇಡ. ಎಲ್ಲವೂ ನಿನಗರ್ಪಿತ. ಏನ್ ಕೊಡ್ತೀಯೋ ನಿನ್ ಪ್ರಸಾದವಾಗಿ ಕೊಡು ನನಗೆ. ಅಥವಾ ನಾನು ಏನು ಕೆಲ್ಸನೇ ನಾನು ಮಾಡೋದಿಲ್ಲ, ನನ್ ಕರ್ಮ ಫಲ ಬೇಡ, ಆದ್ರೆ ನಾನು ಕೆಲ್ಸನೇ ಮಾಡೋದಿಲ್ಲ ಅಂತ ಕೂತ್ಕೊಳ್ಳೋ ಅಂತ ಒಂದು ಬುದ್ಧಿಯನ್ನು ಬೆಳೆಸ್ಕೋಬೇಡ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ. ಈ ವೇದಾಂತ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಇದರಲ್ಲೂ ಕೃಷ್ಣ ಆಮೇಲೆ ಮುಂದಕ್ಕೆ ಹೋಗ್ತಾನೆ. ಸನ್ಯಾಸ ಯೋಗ ಅದೆಲ್ಲ ಬಂದಾಗ ಮುಂದಕ್ಕೆ ಹೋಗ್ತಾನೆ. ಡೂವರ್ಶಿಪ್ ಅನ್ನು ಬಿಟ್ಬಿಡು, ನಿನ್ನಿಂದಾನೇ ಆಗ್ತಾ ಇದೆ, ಫಲಾನೂ ನಿಂದೆ, ಕಾರ್ಯನೂ ನಿಂದೆ, ಈ ದೇಹ ಮನಸ್ಸು ಬುದ್ಧಿ ಸೃಷ್ಟಿ ಮಾಡಿರೋನು ನೀನೇ, ಅದನ್ನ ಜೀವಂತವಾಗಿ ಇಟ್ಕೊಂಡು ಅದಕ್ಕೆ ಪ್ರಾಣ ತುಂಬಿ ಅದ್ರ ಮೂಲಕ ಕೆಲಸ ಮಾಡಿಸ್ತಾ ಇರೋನು ನೀನೇ. ಐ ಆಮ್ ನಾಟ್ ದ ಡೂವರ್, ಐ ಆಮ್ ನಾಟ್ ದ ಎಂಜಾಯರ್. ಐ ಡೋಂಟ್ ವಾಂಟ್ ಟು ಬಿ ಸಪರೇಟ್ ಫ್ರಮ್ ಯು, ಯು ಅಂಡ್ ಐ ಆರ್ ಒನ್. ಅಲ್ಲಿಗೆ ಹೋಗು ಅಂತ ಮುಂದೆ ಬರುತ್ತೆ. ಮತ್ತೆ ಭಕ್ತಿ ಬಗ್ಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಇದು ಬಹಳ ಫೇಮಸ್ ಶ್ಲೋಕ ಭಗವದ್ಗೀತೆದು. ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತತ್ ಅಹಂ ಭಕ್ತಿ ಉಪಾಹೃತಂ ಅಶ್ನಾಮಿ ಪ್ರಯತ್ ಆತ್ಮನಃ. 9ನೇ ಚಾಪ್ಟರ್ 26ನೇ ಶ್ಲೋಕ. ಇದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನ್ಗೆ, ನನ್ಗೇನ್ ಇಷ್ಟು ದೊಡ್ಡದು ಕುಬೇರ ಮಾಡದ್ನಲ್ಲ, ಆ ರೀತಿ ಭಕ್ಷ್ಯಗಳು ಅಷ್ಟೊಂದು 500-600 ಬಗೆ, ಅದೆಲ್ಲ ಏನು ಬೇಕಾಗಿಲ್ಲಪ್ಪ ನನ್ಗೆ. ನನಗ್ ಚಿನ್ನದ ಕವಚ ತೊಡಸು, ನನಗೆ ವಜ್ರದ ಕವಚ ತೊಡಸು, ನಾನು ಅದೆಲ್ಲ ಏನು ಕೇಳ್ಕೊತಾ ಇಲ್ಲ ನಿನ್ನನ್ನ. ಇಷ್ಟೊಂದು ನನ್ಗೆ ತೆಂಗಿನಕಾಯಿ ಓಡಿಸು, ನಾನು ಕೇಳಲಿಲ್ಲ, ಅದೆಲ್ಲ ಏನೋ ಕೇಳಲಿಲ್ಲ. ನನಗ್ ಬೇಕಾಗಿರೋದು ಏನು? ನಿನ್ ಭಕ್ತಿ ಅಷ್ಟೆ, ನಿನ್ ಪ್ರೀತಿ ಅಷ್ಟೇ ನನಗ್ ಬೇಕು. ನನ್ಗೆ ಒಂದು ಎಲೆಯನ್ನ ಅರ್ಪಿಸು, ಯಾವ್ದೋ ಹೊರಗಡೆ ಇರುವಂತ ಒಂದು ಗಿಡ, ಒಂದು ಎಲೆ, ಒಂದು ಗರ್ಕೆ, ಯಾವ್ದೋ ಒಂದು ವೈಲ್ಡ್ ಫ್ಲವರ್, ಯಾವ್ದೋ ಒಂದು ಹಣ್ಣು ಮರದಿಂದ ಬಿದ್ದಿದ್ರೆ ಏನಿಲ್ವಾ, ಒಂದು ಚೂರ್ ನೀರು, ಒಂದು ಉದ್ದರಣೆ ನೀರನ್ನ ಕೊಟ್ಬಿಡು ಸಾಕು. ಆದ್ರೆ ಅದ್ರ ಜೊತೆ ಯಾವ ಭಾವನೆ ಬರುತ್ತೆ? ಪ್ಯೂರ್ ಹಾರ್ಟ್, ನಿನ್ನ ಚಿತ್ತ ಶುದ್ಧವಾಗಿರ್ಬೇಕು, ನಿನ್ನ ಭಕ್ತಿ ಪರಿಪಕ್ವವಾಗಿರ್ಬೇಕು, ನಿನ್ನ ಶರಣಾಗತಿ ಸಂಪೂರ್ಣ ನನ್ನಲ್ಲಿರ್ಬೇಕು. ಏನ್ ಬಂದ್ರು ನನ್ನ ಪ್ರಸಾದ ಅಂತ ನೀನು ಸ್ವೀಕಾರ ಮಾಡ್ತಾ ಇರ್ಬೇಕು ಜೀವನದಲ್ಲಿ. ಆ ಒಂದು ಭಾವನೆಯಿಂದ ಏನಾದ್ರೂ ಕೊಡು, ನಾನು ಅದನ್ನ ಬಹಳ ಸಂತೋಷವಾಗಿ ಸಂತೃಪ್ತಿಯಿಂದ ಒಪ್ಕೋತೀನಿ ಅಂತ ಭಗವಂತ ಹೇಳ್ತಾನೆ. ಇದಿಷ್ಟು 2 ಕಥೆಗಳನ್ನ ನೋಡಿದ್ವಿ. 1 ನಿಮಿಷ ಕಣ್ಣನ್ನ ಮುಚ್ಕೊಂಡು ಶಾಂತ ಮನಸ್ಸಿನಿಂದ ನನ್ನ ಜೀವನಕ್ಕೆ ಏನೇನೆಲ್ಲ ಬಂದಿದೆಯೋ ಇದುವರೆಗೆ, ನನ್ನ ಮನೆ, ನನ್ನ ಕುಟುಂಬ, ಸಂಬಂಧಿಗಳು, ನನ್ನ ಸ್ನೇಹಿತರು, ನೆರೆಹೊರೆಯವರು, ನನ್ನ ಕಾರ್ಯಕ್ಷೇತ್ರದಲ್ಲಿ ಇರುವಂಥವರು, ನನಗೆ ಮನೆಯಲ್ಲಿ ಸಹಾಯ ಮಾಡಕ್ಕೆ ಬರುವಂಥವ್ರು, ಎಲ್ಲರೂ ಭಗವತ್ ಸ್ವರೂಪದಿಂದವರೇ. ಭಗವಂತನೇ ಆ ರೂಪದಲ್ಲಿ
ನನ್ ಮುಂದೆ ಇದ್ದಾನೆ, ನನ್ ಸುತ್ತ ಇದ್ದಾನೆ. ಈ ದೇಹ ಮನಸ್ಸು ಬುದ್ಧಿ ಅದು ಭಗವಂತನ ಸ್ವರೂಪನೇ. ಎಲ್ಲವೂ ಭಗವತ್ ಸ್ವರೂಪ. ಈ ದೇಹ ಮನಸ್ಸು ಬುದ್ಧಿ ಮೂಲಕ ಏನೇನ್ ನಡೀತಾ ಇದೆಯೋ ಅವನ ಕೃಪೆಯಿಂದ ಅದು ಘಟಿಸ್ತಾ ಇದೆ ಅಷ್ಟೆ. ಎವ್ರಿಥಿಂಗ್ is happening because of the grace of the Creator. He is in me as my core, as the witness, as the Atma. He is around me in every being, in every cell, in every atom. He is around me. There is nothing except the self. ಎಲ್ಲವೂ ಆತ್ಮತತ್ವ, ಎಲ್ಲವೂ ಬ್ರಹ್ಮಮಯ. ಈ ಒಂದು ಭಾವನೆಯಲ್ಲಿ ಕೃತಜ್ಞತಾ ಭಾವನೆ, ಪ್ರೇಮ ಭಾವನೆ, ಭಕ್ತಿ ಭಾವನೆ, ಶರಣಾಗತಿಯ ಭಾವನೆ, ಅದ್ವೈತ ಭಾವನೆಯಲ್ಲಿ ಒಂದು ನಿಮಿಷ ಹಾಗೇ ಇರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.